ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ನಹೂಮಿ 6:2 ನಾವು ಓದೋಣ. 2-3 ನಮ್ಮ ಬೇರೆ ವಿರೋಧಿಗಳಿಗೂ ಗೊತ್ತಾದಾಗ ಅವರಲ್ಲಿ ಸನಲ್ಲಟ್ ಗೇಷೆಯವರು ನನಗೆ ಓನೋ ತಗ್ಗಿನ ಅಕ್ಕೆಪಿರಿಯಮಿನಲ್ಲಿ ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಬಾ ಎಂದು ಹೇಳಿ ಕಳಿಸಿದರು. ಅವರು ನನಗೆ ಕೇಡು ಬಗೆಯುವವರು ಎಂದು ತಿಳಿದು ನಾನು ದೂತರ ಮುಖಾಂತರವಾಗಿ ಅವರಿಗೆ ನನಗೆ ದೊಡ್ಡ ಜಂಬಾರ ಉಂಟು, ಅಂದರೆ ಕೆಲಸ ಉಂಟು, ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬಂದರೆ ಕೆಲಸವು ನಿಂತು ಹೋಗುವುದು, ನಾನು ಬರಲಾರನು ಎಂದು ಹೇಳಿದನು. ಅವರು 4 ಸಾರಿ ನನಗೆ ಅದೇ ಪ್ರಕಾರ ಹೇಳಿ ಕಳಿಸಿದರು. ನಾನು ಅದೇ ಉತ್ತರ ಕೊಟ್ಟೆನು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ಮಾತಾಡ್ತಿರುವ ಈ ವಾಕ್ಯದ ಭಾಗಗಳಿಂದ ನೀನು ಮಾತಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ನಿನ್ನ ಕೃಪೆ ಹೆಚ್ಚಾಗಬೇಕಾಗಿ, ನಿನ್ನ ದಯೆ, ನಿನ್ನ ಪ್ರಸನ್ನತೆ, ಮಹಿಮೆಯನ್ನು ನಾವು ಈ ವಾಕ್ಯದ ಮೂಲಕ ಅನುಭವಿಸೋದಕ್ಕೆ ಕೃಪೆ ಮಾಡು. ಮಾಂಸಕಾರಗಳೆಲ್ಲ ಅಳಿದು ಹೋಗಲಿ ತಂದೆ. ಕೇಳುವಂಥವರು ಪ್ರಾಣಾತ್ಮ ಶರೀರಗಳು ಏಕ ಮನಸ್ಸಿನಿಂದ ಗ್ರಹಿಸಿ ವಾಕ್ಯದ ಭಾಗವಾಗಿ ತಂದೆ ಅಪ್ಪ ಅದರಲ್ಲಿ ಬೇರೂರಿ ಫಲ ಕೊಡುವಂತೆ ಕೃಪೆ ಮಾಡು. ನಿನ್ನ ರಕ್ತ ಇಲ್ಲಿ ಪ್ರೋಕ್ಷಿಸ್ತಿದ್ದೇನೆ, ನಿನ್ನ ಕೃಪೆಯಲ್ಲಿ ಅಧಿಕವಾಗಲಿ. ಯೇಸುವಿನ ನಾಮದಲ್ಲಿ ಬೇಡೊಂದಿದ್ದೇವೆ ತಂದೆಯೇ, ಆಮೇಲೆ. ಇವಾಗ ಓದಿದ ಒಂದು ನಹೂಮಿ 6:2-3 ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನೆಬೂಕದ್ನೆಚ್ಚರ್ ಬಂದ್ಬಿಟ್ಟು ಅವರು ಡ್ಯಾನಿಯಲಲ್ಲಿ ಎಲ್ಲ ನೀವು ನೋಡಿರ್ತೀರ, ಎಲ್ಲ ಭಾಗದಲ್ಲಿ ರಾಜರದಲ್ಲಿ ಪೂರ್ವಕಾಲ ವೃತ್ತಾಂತದಲ್ಲೆಲ್ಲ ನೋಡಿರ್ತೀರ. ನೆಬೂಕದ್ನೆಚ್ಚರ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಇಸ್ರೇಲ್ನ ನಾಶನ ಮಾಡಿ ಅವರೇನು ಮಾಡ್ತಾನೆ, ಗುಲಾಮಗಿರಿಯಾಗಿ ನೆಬೂಕದ್ನೆಚ್ಚರ್ ಕರ್ಕೊಂಡು ಹೋಗ್ತಾನೆ. ಅದರಲ್ಲೇ ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಹೋಗ್ಬಿಡ್ತಾರೆ. ಅಲ್ಲಿ ಇರ್ತಾರೆ. ಆವಾಗ ಅದು ಮುಗಿದ ಮೇಲೆ ಅವರ ಎರಡನೇದು ಬೆಲ್ಶಸ್ಸರ್ ಬರ್ತಾರೆ. ಬೆಲ್ಶಸ್ಸರ್ ಆದಮೇಲೆ ಮೇದ್ಯ ಪರ್ಷ ಬರುತ್ತೆ. ಆ ಸಮಯದಲ್ಲಿ ಇವರು ನಹೂಮಿ ಅನ್ನೋರು ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ತಾರೆ, ಏನು ನಿನಗೆ ಮುಖ ಬಾಡಿ ಹೋಗಿದೆ ದಾನಿಯೇಲ್ ಥರ ಇವರು ಇದ್ದಾಗ? ಇಲ್ಲ, ನಮ್ಮ ಆಲಯಗಳು ಎಲ್ಲ ಪಾಳೆಗೋಡೆ ಎಲ್ಲ ಬಿದ್ದೋಗಿದೆ, ಅದಕ್ಕೋಸ್ಕರ ನಾನು ಈ ಥರ ಇದ್ದೀನಿ. ಅಂದರೆ ಸರಿ, ನೀನು ಹೋಗಿ ಅದನ್ನು ಸರಿ ಮಾಡು ಅಂತ ಹೇಳ್ತಾರೆ. ಆವಾಗ ಹೋಗಿ ಅವರು ಕಟ್ತಾಯಿದ್ದಾರೆ. ಯಾಕೆ ಅದನ್ನು ಮತ್ತೆ ಪುನರುತ್ಥಾನ ಮಾಡಿದ್ರು ಅಂದರೆ, ಎಜ್ರಾ ಅವರು ಮುಖ್ಯಸ್ಥರಾಗಿ ಎಜ್ರಾ, ನಹೂಮಿ ಎಲ್ಲ ಹೋಗಿ ಅದನ್ನು ಪ್ರಾರಂಭಿಸಿ ಕಟ್ತಾ ಇರ್ತಾರೆ. ಅದೆಲ್ಲ ಹತ್ಕೊಂಡು ಅವಾಗ ಮುಂಚೆ ಅವರು ಹೆಂಗಿದ್ರು, ಸಾಲೋಮೋನ ಕಾಲದಲ್ಲಿ ವೈಭವ ಹೆಂಗಿತ್ತು, ಈಗ ನೋಡಿದ್ರೆ ಯಾವ ಥರ ಇದೆ. ಇದ್ರ ಹಿಂದುಗಡೆ ಎಜ್ರಾ ಇದ್ದಾರೆ, ಅವರು ಗೋಡೆಗಳು ಮತ್ತು ಅದನ್ನೆಲ್ಲ ಒಡೆದು ಹಾಕಿರೋದನ್ನೆಲ್ಲ ಸರಿ ಮಾಡ್ತಾರೆ. ಆಮೇಲೆ ಇವರಾದ ಮೇಲೆ ಗ್ರೀಕ್ ಬರುತ್ತೆ, ರೋಮರ್ ಬರ್ತಾರೆ. ಆ ಸಮಯದಲ್ಲಿ ಯೇಸ್ವಾಮಿ ಇದ್ದಾಗ ಈ ಆಲಯದಲ್ಲೇ ಹೋಗಿ ಇವರು ಸರಿ ಮಾಡಿರೋ ಆಲಯದಲ್ಲೇ ಹೋಗಿ ಪ್ರಸಂಗ ಮಾಡ್ತಾಯಿದ್ದಿದ್ದು, ಸಾಲೋಮೋನ ಆಲಯದಲ್ಲಿ. ದೇವರು ಆದಮೇಲೆ, ದೇವ್ರು ಬಂದು ಹೋದ್ಮೇಲೆ 70ನೇ ಇಸ್ವಿಯಲ್ಲಿ ಟೈಟಸ್ ರೋಮ್ನವ್ರು ಬಂದು ಸಂಪೂರ್ಣ ನಿರ್ಮೂಲ ಮಾಡಿದ್ರು. ಇದುವರೆಗೂ ಆಲಯ ಇಲ್ಲ. ಬಟ್ ಅವರು ನೆಬೂಕದ್ನೆಚ್ಚರ್ ಜನಗಳನ್ನೆಲ್ಲ ಕರ್ಕೊಂಡು ಹೋದರೆ ಹೊರತು ಆಲಯನೆಲ್ಲ ಒಡೆದು ಹಾಕಿದ್ರು. ಬಟ್ ಇವರು ಅದನ್ನು ಸರಿ ಮಾಡ್ತಾಯಿದ್ದಾರೆ. ಯೇಸ್ವಾಮಿ ಬಂದಾಗ ಅವರು 3.5 ವರ್ಷ ಸೇವೆ ಮಾಡಿದ್ದು, ಬೈಬಲ್ ಓದಿದ್ದೆಲ್ಲ ಯೆರೂಸಲೇಮಲ್ಲಿರುವ ಈ ಆಲಯದಲ್ಲಿ ಅವರು ಎಲ್ಲ ನಾವು ನೋಡ್ತೀವಿ. ಈ ಆಲಯನ ಅವರು ನೆಬೂಕದ್ನೆಚ್ಚರ್ ಎಲ್ಲರನ್ನೂ ಒಡೆದು ತಗೊಂಡು ಹೋದ ಮೇಲೆ ಮೇದ್ಯ ಪರ್ಷ ಗೌರ್ಮೆಂಟಿಂದ ಅವ್ರನ್ನ ಹೋಗಿ ಸರಿ ನಿಮ್ಮ ಆಲಯನ ಸರಿ ಮಾಡ್ದಂತ ಹೇಳಿದ ಮೇಲೆ ಅದು ಪಾಡು ಆಗಿ ಬಿದ್ದಿದೆ, ಜನಗಳು ಯಾರೂ ಇಲ್ಲ. ಅವರೆಲ್ಲ ಹತ್ಕೊಂಡು ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ಸರಿ. ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಿದೆ ಅಂತ ಹೇಳಿದ್ರೆ, ಮತ್ತೆ ಅವರಿಗೆ ಯುದ್ಧಕ್ಕೆ ಕರೀತಾರೆ. ಯುದ್ಧ ಮಾಡೋಣ ಬಾ ಅಂಥೇಳಿ ಕರೀತಾರೆ. ಇಲ್ಲಿ ಸ್ಪಷ್ಟವಾಗಿದೆ ನೋಡ್ರಿ, ಓನೋ ತಗ್ಗಿನಲ್ಲಿ ಅಕ್ಕೆಪಿರಿಯಮಿನಲ್ಲಿ ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಬಾ ಎಂದು ಹೇಳಿ ಕಳಿಸಿದರು. ಅದಕ್ಕೆ ಅವರು ನಹೂಮನು ಏನು ಹೇಳಿ ಕಳಿಸ್ತಾನೆ ಅಂತ ಹೇಳಿದ್ರೆ, ನನಗೆ ದೊಡ್ಡ ಜಂಬಾರ ಉಂಟು, ಕೆಲಸ ಉಂಟು, ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬಂದರೆ ಕೆಲಸವು ನಿಂತು ಹೋಗುವುದು. ಇದೇ ಇವತ್ತಿನ ದಿನದಲ್ಲಿ ದೇವರು ಕೊಟ್ಟಿರುವ ಒಂದು ಮುಖ್ಯವಾದ ಕೆಲಸ. ಅಂದರೆ ನನಗೆ ಒಂದು ಮುಖ್ಯವಾದ ಕೆಲಸವಿದೆ. ಏನು ಕೆಲಸ? ದೇವರು ಬರ್ತಾರಲ್ಲ, ಅದಕ್ಕೆ ಆಲಯವನ್ನು ಒಡೆದಾಗಿರೋ ಆಲಯನ ಸಿದ್ಧ ಮಾಡೋದು ಬೇಕಾಗಿದೆ.
ಅದರಿಂದ ಮುಖ್ಯವಾದ ಕೆಲಸವಿದೆ, ಅದರಿಂದ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈಗ ಇದು ಹಳೆ ಒಡಂಬಡಿಕೆಯದು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ದೇವರು ಬಂದು ಸುವಾರ್ತೆಯನ್ನು ಅವ್ರು ಹೇಳ್ತಾರೆ, ಲೋಕವೆಲ್ಲ ಹೋಗಿ ನನ್ನ ಸುವಾರ್ತೆಯನ್ನು ಹರಡಿರಿ ಅಂಥೇಳಿ ನಮ್ಮೆಲ್ಲರಿಗೂ ಗೊತ್ತು. ಮಾರ್ಕಲ್ಲಿ 16 ಇದೆ, ಎಲ್ಲರೂ ತೆಗೆಯೋದಿದ್ದರೆ ತೆಗೆದು ಒಂದು ಅವರು ಅದು ಬಂದು ಆಲಯ ಕಟ್ಟಡಕ್ಕೆ ಮುಖ್ಯತ್ವ ಕೊಟ್ಟರು. ಇವಾಗ ನಾವೇ ಆಲಯವಾಗಿರೋದ್ರಿಂದ ದೇವರೇನು ಮಾಡಿದ್ರು, ವಾಕ್ಯ ಭಾಗಕ್ಕೆ ಮುಖ್ಯತ್ವ ಕೊಡ್ತಾರೆ. ಅಲ್ಲಿ 16 ನಾನು ಓದ್ತೀನಿ ನೋಡ್ರಿ. ಆಮೇಲೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವರು ರಕ್ಷಣೆ ಹೊಂದುವರು, ನಂಬದೇ ಹೋದರು ದಂಡನೆಗೆ ಗುರಿಯಾಗುವರು, ಇದಲ್ಲದೆ ನಂಬುವವರಿಂದ ಇಷ್ಟು ಅಂತ ಹೇಳಿದ್ರು. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಅವರಿಗೆ ಕೊಟ್ಟ ಜವಾಬ್ದಾರಿ, ನಹೂಮನಿಗೆ ಕೊಟ್ಟ ಜವಾಬ್ದಾರಿ, ಅವನ ಆಲಯ ಕಟ್ತಾ ಇರಬೇಕಾದ್ರೆ ಅವನಿಗೆ ಸಂಬಂಧವಿಲ್ಲದ ಒಂದು ಕಾರ್ಯ ಬಂದಾಗ ನಾನು ಬರೋಕ್ಕಾಗಲ್ಲ, ನನಗೆ ಮುಖ್ಯವಾದ ಕೆಲಸವಿದೆ ಅಂಥೇಳಿ ಅದನ್ನು ತಿರಸ್ಕರಿಸ್ತಾರೆ. ಆದರೆ ಈಗ ಸೇವೆ ಮಾಡ್ತಿರುವ ನಾವು, ಸೇವೆಗೆ ಕರೆದಿರುವ ದೇವರು ನಮ್ಮನ್ನು, ಜನಗಳು ಇವಾಗ ಸೇವೆ ಮಾಡ್ತಿರೋರು, ಅವರ ಕೆಲಸ ಏನಂತ ಹೇಳಿದ್ರೆ ಪ್ರಾರ್ಥನೆ ಮಾಡುವುದು, ವಾಕ್ಯದಿಂದ ಬಲ ಹೊಂದಿ ಸುವಾರ್ತೆ ಹರಡಬೇಕಾಗಿದೆ. ಪ್ರಪಂಚ ಪೂರ್ತಿ ಸುವಾರ್ತೆಯಿಂದ, ದೇವರ ಸತ್ಯದಿಂದ ತುಂಬಿಸಬೇಕಾಗಿದೆ. ನಾವು ಎಲ್ಲಿಂದ ಬಂದ್ವಿ, ನಾವು ಯಾವ ಥರ ಬಂದ್ವಿ. ಇವಾಗ ಜನಗಳು ನೋಡ್ರಿ, ದೇವರು ಸೃಷ್ಟಿ ಮಾಡಿದ್ದಾರೆ, ಇವಾಗಲೂ ಭೂಮಿ ತಿರುಗ್ತೈತೆ. ತಿರುಗಿಸೋರು ಯಾರು? ಮನುಷ್ಯ ಚಲಿಸ್ತಾನೆ ಅಂದರೆ ಅವನಿಗೆ ಕಾನ್ಫಿಡೆನ್ಸ್ ಇದೆ, ಮಿರುಗ ಚಲಿಸುತ್ತೆ. ಮರ ಏನಾದರೂ ತಿರುಗುತ್ತಾ? ಆದರೆ ಭೂಮಿ ತಿರುಗ್ತೈತೆ. ಅದನ್ನು ಯಾರು ತಿರುಗಿಸ್ತಾ ಇರೋದು? ಅದು ಈ ಕಡೆಯಿಂದ ಒಂದು ಕಡೆ ತಿರುಗಿ 24 ಗಂಟೆ, ಬಟ್ ಅದು ಸೂರ್ಯನ ಸುತ್ತು ತಿರುಗುತ್ತೆ. ಅದಕ್ಕೆ ಯಾರು ಬೋಧಿಸ್ತಾ ಇರೋದು, ನಡೆಸ್ತಾ ಇರೋದು ಯಾರು? ಅದು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸೃಷ್ಟಿನ ಆರಾಧನೆ ಮಾಡ್ತಾಯಿದ್ದೀವಿ ಹೊರತು ಸೃಷ್ಟಿ ಮಾಡಿದ ದೇವರನ್ನು ಬಿಟ್ಟುಬಿಟ್ಟಿವಿ. ಆ ದೇವರು, ನಾವು ಭೂಮಿ ಎಲ್ಲಿಂದ ಬಂತು, ಮನುಷ್ಯರು ಎಲ್ಲಿಂದ ಬಂದರು, ನಾವು ಎಲ್ಲಿಗೆ ಹೋಗಬೇಕು, ಈ ಕಾರ್ಯಗಳೆಲ್ಲ ನಾವು ಸ್ಪ್ರೆಡ್ ಮಾಡಿ ತಿಳ್ಕೋದು ಬೇಕಾಗಿದೆ. ಮುಖ್ಯವಾಗಿ ಭೂಮಿಯಲ್ಲಿ ಇವಾಗ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಇವಾಗ ನಾವು ತಪ್ಪು ಮಾಡಿದ್ರೆ ನಮಗೇನೋ ದಂಡನೆಗಳೆಲ್ಲ ಕೊಡ್ತಾರಲ್ಲ, ಇದೆಲ್ಲ ಎಲ್ಲಿಂದ ಬಂತಂದರೆ ಬೈಬಲಿಂದನೇ ಬಂದಿರೋದು. ಮೋಸೆ ಏನು ಮಾಡ್ತಿದ್ರಂದರೆ ಫಸ್ಟು ಐಗುಪ್ತ ದೇಶದಿಂದ ಅವ್ರನ್ನ ಬಿಡುಗಡೆ ಮಾಡಿ ಬಂದಾಗ ಸಮಸ್ಯೆಗಳನ್ನ ತೀರ್ಸೋಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಲೈನಾಗಿ 1000 ಜನ ನಿಂತ್ಕೊಂಡ್ರೆ, ನನಗೆ ಈ ಸಮಸ್ಯೆ, ಅವತ್ತಂದ್ರೆ ಇವನು ಹೊಡೆದ, ಇವನು ಕಳ್ತನ ಮಾಡ್ದ, ನನಗೆ ಈ ಸಮಸ್ಯೆ ಅಂದರೆ ಇವನಿಗೆ ಇದರಲ್ಲೇ ಸುಸ್ತಾಗ್ಬಿಡ್ತಿದ್ರಂತೆ. ಆವಾಗ ಅವರು ದೇವರ ಆಲೋಚನೆ ಪ್ರಕಾರವಾಗಿ 10 ಜನನ ನೇಮಿಸ್ರಿ, ಅವರ ಮಾವನ ಮೂಲಕವಾಗಿ 10 ಜನನ ನೇಮಿಸಿ 10 ಜನಕ್ಕೆ ಒಬ್ಬರು ಲೀಡರ್ ನೇಮಿಸಿ ಅವರು ಅದು ಸಮಸ್ಯೆನ ಬಗೆಹರಿಸಲಿ, ಅವ್ರ ಕೈಗೆ ಆಗದೆ ಇರೋದನ್ನು ನೀನು ಮಾಡು ಅಂತ. ಅದೇ ಇವಾಗ ಸಿಸ್ಟಮ್ ಬಂದ್ಬಿಟ್ಟು ಅದು ಏನೇನು ತಪ್ಪುಗಳು ಏನು ಅಂತೇಳಿ MLAಗಳು MP ಗಳು ಇವಾಗ ಬಂದಿರೋ ಲೋಕ ಪೂರ್ತಿ ಬೈಬಲಿಂದನೇ ಬಂದಿರೋದು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಬೈಬಲಲ್ಲಿದೆ, 600ವರೆಗೂ ಅವರ ಬೋಧನೆಗಳಿದೆ, ಇದು ಮಾಡಬೇಕು ಇದು ಮಾಡಬಾರ್ದಂತ. ಅದನ್ನೇ ಪ್ರಾರಂಭದ ದಿನದಲ್ಲಿ ಎಲ್ಲರೂ ನಡೆಸ್ತಾ ಇದ್ದಿದ್ದು. ಇವಾಗ ಮನುಷ್ಯರು ಬೆಳೆದ ಮೇಲೆ ಅವರು ಸ್ವಂತ ಜ್ಞಾನನ ತಗೊಂಬಂದು ಅದರೊಳಗಡೆ ತೂರಿಸ್ಕೊಂಬಿಟ್ರು, ತಪ್ಪಾದದ್ದು ಮಾರ್ಗ. ಇವಾಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಅವರು ಹೆಂಡ್ತಿ ಬಂದು ತಪ್ಪಾದ ಮಾರ್ಗದಲ್ಲಿ ವ್ಯಭಚಾರದಲ್ಲಿ ಬೇರೆಯವ್ರ ಜೊತೆ ಇದ್ದರೆ ಮಾತ್ರ ತ್ಯಾಗಪತ್ರ ಕೊಡಬೇಕು, ಡೈವರ್ಸ್ ಕೊಡಬೇಕು ಅಂತಿದೆ. ಅದು ಬಿಟ್ಟು ಬೇರೆ ಯಾವುದೇ ಸಮಸ್ಯೆಗೂ ಕೊಡಬಾರ್ದು ಅಂತಿದೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಆ ಥರ ಭಾಳ ಇದ್ದಾವೆ. ಆದರೆ ಇವಾಗ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕೋಪ ಆವೇಶದಲ್ಲಿ ಸರಿಯಾಗಿ ಅವರು ಮಾನಸಿಕದಲ್ಲಿ ಬೇರೆಯವ್ರ ಜೊತೆ ಇದು ಮಾಡಿಕೊಂಡು ಸುಮ್ಮನೆ ಡೈವರ್ಸ್ಗಳು ಕೊಡ್ತಾರೆ. ಇವಾಗ ಉದಾಹರಣೆಗೆ ಹೇಳ್ತಾ ಇದ್ವಿ, ಈ ರೀತಿ ಈ ಬೈಬಲಲ್ಲಿ ಕೊಟ್ಟಿರುವ ನನಗೆ ಮುಖ್ಯವಾದ ಜವಾಬ್ದಾರಿಯನ್ನು ಬಿಟ್ಟು ನಾನು ಬರೋಕ್ಕಾಗೋದಿಲ್ಲ ಅಂತೇಳಿ ನಹೂಮನು ಹೇಳಿದಾಗೆ, ಸೇವಕರಿಗಾಗಿರುವ ನಮಗೆ ಕೊಟ್ಟಿರುವ ಜವಾಬ್ದಾರಿಗಳು ಏನಂತ ಹೇಳಿದ್ರೆ, ಪೊಲಿಟಿಕಲ್ನವರು ಅವರ ಕೆಲಸ ಏನಂತ ಹೇಳಿದ್ರೆ, ಆ ಪೊಲಿಟಿಕಲ್ನವರು ಓನ್ಲಿ ಲೌಕಿಕ ಸೌಕರ್ಯನ ಮಾಡಿಕೊಡ್ತಾರೆ. ಲೋಕದ ಕಾರ್ಯಗಳು, ನಮಗೆ ಬೇಕಾಗಿರೋ ರೋಡುಗಳು, ಮನೆ ಕಟ್ಟೋದಕ್ಕೆ ಪರ್ಮಿಷನ್, ಯಾಕಂದರೆ ಈ ಜಾಗ ನಂದು ನಿಂದಂತಾರೆ, ಅವರಿಂದ ನಾವು ಹೆಂಗೆ ಕೊಂಡ್ಕೊಳ್ಳೋದು, ನಮ್ಮದೇ ಹೆಂಗಂತ ಪತ್ರ ಮಾಡ್ಕೊಳ್ಳೋದು, ಗಾಡಿಗಳು ಓಡಿಸ್ಬೇಕಾದ್ರೆ ರೋಡು ಲೈಟ್ಗಳು, ಕತ್ಲ ಇದ್ದಾಗ
ಕರೆಂಟ್ ಹೆಂಗೆ ಬರುತ್ತೆ, ಈ ಸೌಕರ್ಯಗಳನ್ನು ಹೊರದೊಬ್ಬರು ಹೊಡೆದಾಡ್ಕೊಂಡ್ರೆ ಪೊಲೀಸ್ ಸ್ಟೇಷನ್, ಈ ಲೋಕ ಸೌಕರ್ಯಗಳು ಮಾಡಿಕೊಡೋದು ಪೊಲಿಟಿಷಿಯನ್ಸ್. ಆದರೆ ಆ ಪೊಲಿಟಿಷಿಯನ್ ಕೂಡ ನೀತಿ ನಿಜತೆಯಾಗಿರೋದಕ್ಕೆ ಸತ್ಯ ಅನ್ನೋದು ಒಂದು ಬೇಕಾಗುತ್ತೆ, ಪರಿಶುದ್ಧವಾದ ದೇವರು ಅನ್ನೋ ವಾಕ್ಯ ಅನ್ನೋದು ಬೇಕಾಗಿದೆ. ಅದು ನಮ್ಮ ಕೆಲಸ. ಅದನ್ನು ನೇಮನು ಯಾವ ರೀತಿ ಕಟ್ಟುನಿಟ್ಟಾಗಿ ಕರೆದ್ರೂ ಆ ಕೆಲಸ ಮಾಡ್ತಾಯಿದ್ದೀನಿ, ಪೂರ್ತಿ ಮಾಡ್ತಾಯಿದ್ದೀನಿ, ಇದನ್ನು ಬಿಟ್ಟು ಬಂದರೆ ಕೆಲಸ ನಿಂತೋಗುತ್ತೆ ಅಂತೇಳಿ ಯಾವ ರೀತಿ ಹೇಳಿ ಕಳಿಸಿ ಪೂರೈಸಿದ್ರು, ಅದೇ ರೀತಿಯಲ್ಲಿ ನಾವು ನಮಗೆ ಕೊಟ್ಟಿರುವ ಕೆಲಸವನ್ನು ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಬೇಕು. ಅದೇ ಪೊಲಿಟಿಕಲ್ನೂ ಕೂಡ ಆತ್ಮಿಕದಲ್ಲಿ ನಡೆಸಬೇಕು. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಪೊಲಿಟಿಕಲ್ನವರು ಹತ್ರ ಹೋಗ್ಬಿಟ್ಟು ನನಗೆ ಸಮಾಧಾನ ಬೇಕು ಕೊಡ್ರಿ ಅಂದರೆ ಅವ್ರು ಕೊಡಲ್ಲ. ಸರಿ, ಡಾಕ್ಟ್ರ್ ಹತ್ರ ಹೋದೆ, ಇಂಜಿನಿಯರ್ ಹತ್ರ ಹೋದ್ರೆ ಅಂದರೆ ಕೊಡಲ್ಲ. ಸರಿ, ನಾನು ಆರೋಗ್ಯ ಕೊಡು. ಇವಾಗ ರಕರಕವಾಗಿ ಕಾಯಿಲೆಗಳು ಬಂದಿದೆಯಲ್ಲ, ಕ್ಯಾನ್ಸರ್ಗಳು, ಡಾಕ್ಟ್ರ್ ಕೈಗೆ ಆಗಲ್ಲ ಅಂತಲ್ಲ. ಆ ರೀತಿ ಪೊಲಿಟಿಕಲರ ಹತ್ರ ಹೋಗ್ಬಿಟ್ಟು ಇದು ನನಗೆ ಆರೋಗ್ಯ ಬೇಕು ಕೊಡು ಅಂತ ಹೇಳಿದ್ರೆ ಆಗೋದಿಲ್ಲ. ಆಯಿಸ್ಬೇಕು, ನಾನು 120 ವರ್ಷ ಬದುಕಬೇಕು, ನೀವು ಪೊಲಿಟಿಕಲ್ ಲೀಡ್ರುಗಳು ನಮ್ಮನ್ನು ದೇಶದಲ್ಲಿ 120 ವರ್ಷ ಸಾಯ್ದಂಗೆ ನಮ್ಮನ್ನು ಮಾಡಿರಿ ಅಂದರೆ ಅವ್ರ ಕೈಗೆ ಆಗಲ್ಲ. ನಾನು ಸತ್ತೋಗ್ತಾ ಇದ್ದೀನಿ, ಆತ್ಮ ನನ್ನನ್ನು ಸತ್ತೋದ ಮೇಲೆ ಆತ್ಮನ ಪರಲೋಕ ರಾಜ್ಯಕ್ಕೆ ಹೋಗಿ ಸೇರಿಸ್ಬೇಕು. ಪೊಲಿಟಿಕಲ್ ಲೀಡರ್ಸ್, MLA, MP, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂತ ನಾವು ಹೇಳ್ತೀವಲ್ಲ, ನೀವು ಮಾಡಿರಿ ಅಂದರೆ ಮಾಡೋಕ್ಕಾಗೋದಿಲ್ಲ. ಅವ್ರ ಕೆಲಸ ಬರೀ ಲೋಕ ಆಶೀರ್ವಾದವಂತ ಕೊಡುವಂಥ ಕೆಲಸ. ಆದರೆ ದೇವರ ಕೆಲಸ ಆತ್ಮಿಕ ಬ್ಲೆಸ್ಸಿಂಗಲ್ಲಿ ಕೊಡಬೇಕಾಗಿರುವ ಕೆಲಸ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಹೋಗಿ ಸೇರ್ಕೊತಾ ಇದ್ದೀವಿ. ಈ ಸ್ಪಿರಿಚುವಲ್ನ ಡಮ್ಮಿ ಮಾಡ್ತಾಯಿದ್ದೀವಿ. ಈ ಸ್ಪಿರಿಚುವಲ್ ದೇವರ ಶಕ್ತಿಯನ್ನು, ವಾಕ್ಯವನ್ನು ಬಲಹೀನತೆ ಮಾಡ್ತಾಯಿದ್ದೀವಿ. ಅವರು ಬಂದು ಸಭೆಯಲ್ಲಿ ಕುತ್ಕೋಬೇಕು. ಇವಾಗ ಪ್ರಪಂಚದಲ್ಲಿ ಎಷ್ಟೆಷ್ಟು ಪ್ರೈಮ್ ಮಿನಿಸ್ಟರ್ ಆದ್ರೂ ಅವರು ಭಾನುವಾರ ದಿನ ಬಂದು ಸಭೆಯಲ್ಲಿ ಕುತ್ಕೋಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಆತ್ಮಿಕ ಆಹಾರ ಬೇಕು. ಅವ್ರನ್ನ ಲೋಕ ಓಟ್ ಹಾಕಿ ನೇಮಿಸಿದ್ದಾರೆ, ಲೋಕ ಸೌಕರ್ಯ ಕೊಡ್ತಾರೆ, ಆತ್ಮಿಕದ್ದಲ್ಲ. ಅದನ್ನು ಅವರು ಸೇವೆ ಅಂತ ಯಾರು ದೇವ್ರು ಕರೆದಿದ್ದಾರೋ ಅವ್ರನ್ನ ದೇವರ ಆತ್ಮಿಕದಲ್ಲಿ ನಡೆಸಿ ಆತ್ಮನ ಪರಲೋಕ ರಾಜ್ಯಕ್ಕೆ ಸೇರಿಸ್ಬೇಕು. ಪೊಲಿಟಿಕಲ್ ಪರಲೋಕ ರಾಜ್ಯಕ್ಕೆ ಸೇರಿಸೋದಿಲ್ಲ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ, ಹೇಳ್ರಿ. ಡ್ಯಾನಿಯಲ್ ಬಂದ್ಬಿಟ್ಟು ನೆಬೂಕದ್ನೆಚ್ಚರ್ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಒಂದು ಒಳ್ಳೆ ಪೊಸಿಷನ್ನಲ್ಲಿ, ನಿಮಗೆಲ್ಲ ಗೊತ್ತು, ಮೊದಲನೇ ವಾಕ್ಯದಲ್ಲಿ ಯಾರೆಲ್ಲ ಇಸ್ರೇಲಿಂದ ಗುಲಾಮರಾಗಿ ಕರ್ಕೊಂಬಂದವೋ ಅವ್ರನ್ನೆಲ್ಲ ಸಂಪನ್ನರು, ಜ್ಞಾನವಂತರನ್ನೆಲ್ಲ ಆರಿಸಿ ಅವರಿಗೆ ವಿದ್ಯಾಭ್ಯಾಸ ಕೊಡು, ಜ್ಞಾನವಂತರು ದೇಶ ನಡ್ಸಕ್ಕಂದಾಗ ಇವರು 4 ಜನ ಸೆಲೆಕ್ಟ್ ಆಗ್ತಾರೆ. ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಸೆಲೆಕ್ಟ್ ಆಗ್ತಾರೆ. ಅವ್ರ ಜೊತೆಗೆ ಅವರಿಗೆ ಆಲೋಚನೆ ಅವ್ರಿಗೆ ಕೊಟ್ಕೊಂಡು ಒಂದು ಉನ್ನತವಾದ ಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ನೋಡ್ರಿ, 2 ಥರ ಮೈಂಡ್ ಇದೆ. ಸೇವಕರಿಗಾಗಲಿ ವಿಶ್ವಾಸಿಗಳನ್ನ ಅವ್ರು ತಯಾರು ಮಾಡಬೇಕು. ಸ್ವಾಮಿ ನಂಬಿರೋ ಯಾರು ಬೋಧನೆ ಮಾಡ್ತಾರೋ ಬೋಧನೆ ಕೇಳುವವ್ರನ್ನ ತಯಾರು ಮಾಡಬೇಕು. ಯಾವ ಥರ ತಯಾರು ಮಾಡಬೇಕಂದ್ರೆ, ರಾಜನ ಹತ್ರ ಇದ್ದಾರೆ, ಎಲ್ಲರೂ ಗಮನ ಇಟ್ಟು ಕೇಳ್ರಿ. ರಾಜನ ಹತ್ರ ಇದ್ದಾರೆ ಡ್ಯಾನಿಯಲು. ಆದರೆ ಅವರು ರಾಜನ ಹತ್ರ ಇದ್ದಾರೆ, ಬಟ್ ಅವರು ಗುಲಾಮನಾಗೇ ಇದ್ದಾರೆ. ಆದರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ರಾಜನ ಕೈ ಕೆಳಗಿದ್ದೀವಿ, ರಾಜನಿಗೆ ಬೈಬಲಲ್ಲಿ ಹೇಳಿದೆ ವಿಧೇಯರಾಗಿರಬೇಕು ಅಂತ. ವಿಧೇಯರಾಗಿರೋಣ. ಅವ್ರು ಹೇಳೋ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ, ಅವರಿಗೆ ಸಹಾಯ ಮಾಡ್ತಿರ್ತಾರೆ, ಆಲೋಚನೆ ಕೊಡ್ತಾರೆ, ಎಲ್ಲ ಕೆಲಸ ಮಾಡ್ತಿರ್ತಾರೆ. ಆದರೆ ದೇವರಿಗೆ ವಿರೋಧವಾಗಿ ಅವ್ರು ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಂದರೆ ರಾಜ ಹೇಳಿದ್ರು ಮಾಡೋದಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ, ದಾನಿಯೇಲಿಗೆ ಪ್ರಾರ್ಥನೆ ಮಾಡಬಾರ್ದು ಸ್ಪಿರಿಚುವಲಲ್ಲಿ ಅಂತ ಹೇಳ್ತಾರೆ. ರಾಜನಿಗೆ ಸೆಕೆಂಡ್ ಆಗಿರುವ ಇವರು, ರಾಜನಿಗೆ 2ನೇ ಸ್ಥಾನದಲ್ಲಿರುವ ಇವರು, ಆ ರೂಲ್ಸ್ ತಂದಾಗಲೂ ಕೂಡ ಇವರು 3 ಸಲ ಪ್ರಾರ್ಥನೆ ಮಾಡ್ತಾರೆ. ಇವ್ರಿಗೆ ಗೊತ್ತಿದೆ ಆ ರೂಲ್ಸ್ ಇದೆ, ಪ್ರಾರ್ಥನೆ ಮಾಡಿದ್ರೆ ಸಿಂಹ ಗುಹೆಯಲ್ಲಿ ಹಾಕ್ತಾರೆ, ಅವ್ರನ್ನ ಹಾಕಿದರೆ ಸತ್ತೋಗ್ತೀವಂತ ಗೊತ್ತಿದ್ದರೂ ಬೇಕಂತ ಮಾಡ್ತಿಲ್ಲ. ಅವರ ಮೈಂಡಲ್ಲಿ ಏನಿದೆ ಅಂದರೆ, ಪರಲೋಕ ರಾಜ್ಯದಲ್ಲಿ ಇರುವ ದೇವರು ಕಿಂಗು ನಮ್ಮ ಹಾರ್ಟಲ್ಲಿದ್ದಾರೆ, ಹೃದಯದಲ್ಲಿದ್ದಾರೆ. ದೇವರು ಈ ಹೃದಯವನ್ನು ನೋಡುವ ದೇವರು. ಅವರು ರಾಜನಂತೇಳಿ ಅನ್ನಿಸ್ಕೊಂಡು ಈ ಭೂಲೋಕದಲ್ಲಿ ಬಾಳ್ತಾ ಇದ್ದಾರೆ. ರಾಜ ಹೃದಯ ಅಂತರಾಳದಲ್ಲಿ ದೇವರ ಮಕ್ಕಳಾಗಿದ್ದಾರೆ. ಈ ಲೋಕದಲ್ಲಿ ಎಲ್ಲರ ಹತ್ರನೂ ಸರಿಸಮಾನವಾಗಿ ನಡ್ಕೊತಾ ಇದ್ದಾರೆ. ಆದರೆ ಅವರು ಏನಾದರೂ ದೇವರಿಗೆ ವಿರೋಧವಾಗಿ ಏನಾದರೂ ಹೇಳಿದ್ರೆ, ಎಲ್ಲರ ಗಮನ ಇಟ್ಟು ಕೇಳ್ರಿ,
ದೇವರಿಗೆ ವಿರೋಧವಾಗಿ ಏನಾದರೂ ಹೇಳಿದ್ರೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಮಾಡೋದಿಲ್ಲ. ಇವ್ರು ಹೇಳ್ದಂಗೂ ದೇವರು ಇವ್ರಿಗೆ ಕೊಟ್ಟಿರುವ ಅಭಿಷೇಕದಿಂದ ರಾಜನಿಗೆ ಒಳ್ಳೇದು ಮಾಡ್ತಾರೆ, ಸಹಾಯ ಮಾಡ್ತಾರೆ, ಕೆಟ್ಟ ದಾರಿಯಲ್ಲಿ ಹೋಗ್ದಂಗೆ ನಡೆಸ್ತಾರೆ. ಬಟ್ ರಾಜ ಹೇಳ್ದಂಗೆ, ಪೊಲಿಟಿಕಲ್ ಲೀಡ್ರ್ ಹೇಳ್ದಂಗೆ ಇವರು ಕೇಳೋದಿಲ್ಲ. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಆಪೋಸಿಟಾಗಿ ತಿರುಗ್ತಾರೆ. ಯಾಕಂದರೆ ಅದು ಪರಿಶುದ್ಧವಾದ ದೇವರಿಗೆ, ಪರಲೋಕ ರಾಜ್ಯದ ದೇವರಿಗೆ, ರಾಜನಿಗೆ ವಿರೋಧವಾಗಿ ಇವರು ಈ ರೂಲ್ಸ್ ತೆಗಿತಿದ್ದಾರೆ ಅಂತ ಹೇಳ್ಬಿಟ್ಟು. ಆವಾಗ ದಾನಿಯೇಲನಿಂದ ಕಾಪಾಡಲ್ಪಟ್ಟ ಮೇಲೆ ಸಿಂಹ ಗುಹೆಯಲ್ಲಿ ಹಾಕ್ತಾರೆ. ದೇವರು ಕಾಪಾಡಿದ ಮೇಲೆ ಮತ್ತೆ ಅದೇ ರಾಜನ ಹತ್ರನೇ ಹೋಗಿ ಕೆಲಸ ಮಾಡ್ತಾರೆ. ರಾಜನ ಹತ್ರನೂ ಕೆಲಸ ಮಾಡ್ತಾರೆ. ಆದರೆ ಕೆಟ್ಟದ್ದು ಏನಾದರೂ ದೇವರಿಗೆ ವಿರೋಧವಾಗಿ ಬಂದಾಗ ಅವರು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವ್ರು ನೋಡ್ರಿ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಆ ಸಿಂಹಗೈಯಲ್ಲಿ ಹಾಕ್ಬೇಕಂತ ಹೇಳಿದಾಗಲೂ ಸಹಾಯ ಕೇಳಲ್ಲ. ರಾಜ ನಾನು ನಿನ್ನ ಅಸ್ಟೆಂಟಲ್ಲಿ ಆಗಿದ್ದೀನಿ, ನನ್ನನ್ನು ಕಾಪಾಡಂತನೂ ಕೇಳೋದಿಲ್ಲ. ಹಾಕಿದ್ರೆ ಹಾಕ್ರಿ ಅಂಥೇಳಿ ಬಿಟ್ಬಿಡ್ತಾರೆ. ಆ ರೀತಿಯಾಗಿ ಅವ್ರೇನು ಮಾಡ್ತಾಯಿದ್ದಾರೆ, ಬದುಕ್ತಿದ್ದಾರೆ. ಅದು ಇವಾಗ ನೆಹೆಮೀಯನು ಮಾಡಿದ್ದು ಅದೇನೇ, ದಾನಿಯೇಲ್ ಮಾಡಿದ್ದು ಅದೇನೇ. ದಾನಿಯೇಲ್ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ರಾಜನಿಗೆ ಬೇಕಾಗಿರುವ ಎಲ್ಲ ವಿಧವಾದ ಆಲೋಚನೆಗಳನ್ನ ಕೊಟ್ಟು ದೇಶ ಪರಿಪಾಲಿಸೋದಕ್ಕೆ ಎಲ್ಲದಕ್ಕೂ ಜೊತೆಗಿದ್ದು ಎಲ್ಲ ಸಹಾಯ ಮಾಡ್ತಾರೆ. ಆದರೆ ಅವರ ಹೃದಯ ಅಂತರಾಳದಲ್ಲಿ ಈ ಸತ್ಯವೇದದಲ್ಲಿ ವಾಕ್ಯಗಳ ಮೂಲಕ ದೇವರು ಕೊಟ್ಟಿರೋದನ್ನು ಓದಿದಾಗ ಅದಕ್ಕೆ ವಿರೋಧವಾಗಿ ರಾಜನೇ ಬಂದರೂ ಕೂಡ ಅವರು ಮಾಡೋದಿಲ್ಲ. ಅದಕ್ಕೇ ಕಡೆ ಕಾಲದಲ್ಲಿ ದೇವರು ಚಿಪ್ಪು ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಶರೀರದಲ್ಲಿ ನೋಡೋಣ ಇವರು ಆ ಚಿಪ್ಪೆಲ್ಲ ಏಕೆ ಕೆಟ್ಟಿದ್ದಾರೆ ಅಂತ ಹೇಳಿದ್ರೆ ಹಾಕಿದಂಗೆ ಬದುಕ್ತಾ ಇದ್ದಾರಾ ನೋಡಿದಾಗ ಅದರಲ್ಲಿ ಪ್ರಾಣ ಹೋದರೂ ಪರವಾಗಿಲ್ಲ. ಯಾಕೆ ಸಾದ್ರಕ್ ಮೇಷದನವರು ಒನ್ ಟೈಮ್ ಬೆಂಕಿಯಲ್ಲಿ ಹಾಕು ಅಂತ ಹೇಳ್ತಾರೆ, ಇಲ್ಲ ನಾನು ವಿಗ್ರಹನ ಆರಾಧನೆ ಮಾಡಿರಿ ನೆಬೂಕದ್ನೆಚ್ಚರ್, ಇಲ್ಲದ್ರೆ ಹಾಕ್ತೀವಿ ಅಂತ ಹೇಳ್ತಾರೆ. ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಅವರು ಒಂದು ಸಲ ಚಾನ್ಸ್ ಕೊಡ್ತಾರೆ. ಬೇಕಾದ್ರೆ ಬೈಬಲಲ್ಲಿ ನೋಡ್ರಿ, ಒಂದು ಸಲ ಚಾನ್ಸ್ ಕೊಡ್ತೀವಿ, ಅವ್ರನ್ನ ಆರಾಧನೆ ಮಾಡಿರಿ, ಮುಕ್ರಿ, ಇಲ್ಲಾಂದರೆ ನೀವು ಬಿದ್ದುಬಿಡ್ರಿ. ಕ್ರೈಸ್ತರಾಗಿರುವ ನಮಗೆ ವೈರಾಗ್ಯದಲ್ಲಿರೋದ ದೇವರು ಬಿಟ್ಟು ಯಾರನ್ನು ನಾವು ಮುಕ್ಕಬಾರ್ದು. ನೀವು ನೋಡ್ರಿ ಪ್ರಕಟಣೆಯಲ್ಲಿ ಕೂಡ ಯೋವಾನ್ ಏನು ಮಾಡ್ತಾರೆ, ಪರಲೋಕ ರಾಜ್ಯಕ್ಕೆ ಹೋಗ್ಬಿಟ್ಟು ಆ ವೈಭವನೆಲ್ಲ ನೋಡಿ ಎದುರುಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ದೇವದೂತನ ಕಾಲಿಗೆ ಬಿದ್ದು ಬಿಡ್ತಾರೆ. ನೀವೆಲ್ಲ ಓದಿರ್ತೀರ. ಆವಾಗ ಆ ದೇವದೂತ ಹೇಳ್ತಾರೆ, ನಾನು ದೇವರಿಗೆ, ನೀನು ಹೆಂಗೆ ದೇವರಿಗೆ ಸೇವೆ ಮಾಡ್ತೀಯ ಅದೇ ರೀತಿ ನಾನು ಕೂಡ ದೇವರಿಗೆ ಒಂದು ಸೇವಕನಾಗಿದ್ದೇನೆ. ದೇವರು ಬಿಟ್ಟು ಯಾರಿಗೂ ನೀನು ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಅದು ಅವ್ರಿಗೆ ಗೊತ್ತಿದ್ದರೂ ಕೂಡ ಅದೇ ಯೋವಾನ್ ಬಂದ್ಬಿಟ್ಟು ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಎದೆಯಲ್ಲಿ ಒರುಗಿದ್ದವರು ಅವರೇ ಆ ವೈಭವವನ್ನು ನೋಡಿ ಎದುರ್ಕೊಂಡು ಅವ್ರೇನು ಮಾಡ್ತಾರೆ, ಆ ದೇವದೂತನ ಕಾಲಿಗೆ ಬೀಳ್ತಾರೆ. ಆಯಿತಾ, ಪ್ರಕಟಣೆಯಲ್ಲಿ ಆ ವಾಕ್ಯಗಳಿದ್ದಾವೆ, ಅದೆಲ್ಲ ನಿಮಗೆ ಗೊತ್ತಿದೆ. ಅದರಿಂದ ಆ ದಾನಿಯೇಲ್ ಆಗಲಿ ಯೋವಾನಾಗಲಿ ಆ ಪರಲೋಕ ರಾಜ್ಯದಲ್ಲಿ ಅವ್ರು ಬಿದ್ದಿದ್ದು. ಈ ಭೂಲೋಕದಲ್ಲಿ ನಮಗೆ ಕೊಟ್ಟಿರುವ ಕೆಲಸ ಏನಂತ ಹೇಳಿದ್ರೆ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಲೋಕದಲ್ಲಿ ಬಂದ್ಬಿಟ್ಟು ನಮಗೆ ಸಮಸ್ಯೆಗಳು ದೇವ್ರಿಗೆ ವಿರೋಧವಾಗಿ ಬಂದರೆ ಇದರಿಂದ ಏನು ತಿಳ್ಕೊಬೇಕಂದ್ರೆ ಅದನ್ನು ಜಯಿಸಬೇಕು. ಆದರೆ ಈಗ ಕಾಲದಲ್ಲಿ ಇವಾಗಂತೂ ಶುದ್ಧವಾಗಿ ಮಾರ್ಪಟ್ಟಿದೆ. ಯಾವ ಥರ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ, ಈ ದೇವರು ಸೇವಕರಂತ ಕರಿತೀವಿ, ಇವಾಗ ನನ್ನನ್ನೇ ಇಟ್ಕೊಳ್ರಿ ಉದಾಹರಣೆಗೆ, ಸುವಾರ್ತೆ ಹರಡಬೇಕಾಗಿದೆ, ನಾವು ಹೋಗಿ ಪೊಲಿಟಿಕಲ್ ಹತ್ರ ಸೇರಿಕೊಂಡು ಅವ್ರು ಹೇಳ್ದಂಗೆ ನಾವು ಕೇಳೋದು. ಅದಕ್ಕೆ ಅದು ಉದಾಹರಣೆ ಹೇಳಿದ್ದು. ನಾವು ಯೋಸೇಫನ ಸಿನಿಮಾ ನೋಡಿದಾಗಲೂ ಕೂಡ ಅದರಲ್ಲಿ ಅವನ್ನ ಜೈಲಿಂದ ತರಿಸ್ಬೇಕಾದ್ರೆ ಆಗಲಿ ಎಲ್ಲ ಕಡೆ ಆಗಲಿ ಅವನು ಗುಲಾಮನಾಗೂ ಇರ್ತಾನೆ. ಎರಡನೇದಾಗಿ ಅವರು ಏನು ಹೇಳ್ತಾರೋ ಅದನ್ನೆಲ್ಲ ಅವರಿಗೆ ಕನಸು ಬರುತ್ತೆ. ಯೋಸೇಫನೆಲ್ಲ ಬಯಲ್ಪಡಿಸ್ತಾರೆ. ಅವನಿಗೆ ಮೈ ಬಿಟ್ಟರೆ ಇಲ್ಲ ಇದು ದೇವರಿಗೆ ಗಣ ಸಲ್ಲಿಸಬೇಕು ಅಂತ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಅವರಿಗೆ ವಿಧೇಯರಾಗಬೇಕು. ಒಂದು ವ್ಯಭಿಚಾರ ಕಾರ್ಯ ಬರುತ್ತೆ, ರಾಣಿನೇ ಹೇಳ್ತಾರೆ ಈ ಥರ ಮಾಡಬೇಕು ಅಂತ, ಆದ್ರೂ ಮಾಡೋದಿಲ್ಲ. ಅವರು ಅದನ್ನು ತಿರಸ್ಕರಿಸ್ತಾರೆ. ಆ ರೀತಿ ಜೀವನ ನಾವು ಮಾಡಬೇಕಾಗಿದೆ. ಅದೇ ಇವತ್ತಿನ ಮುಖ್ಯವಾದ ಒಂದು ಅಂಶವಾಗಿದೆ. ನೇಮನ್ ಏನು ಹೇಳ್ತಾನೆ, ಒಂದು ದೊಡ್ಡ ಕೆಲಸವಿದೆ,
ಒಂದು ಸೇವಕರು ಅಮೆರಿಕದಲ್ಲಿ ನೀನು ಪ್ರೆಸಿಡೆಂಟ್ ಆಗೋದಕ್ಕೆ ಅವಕಾಶ ಇದೆ, ನೀವು ಅದರಲ್ಲಿ ಮಾಡಿರಿ ಅಂತೇಳಿ ಒಂದು ಸೇವಕರಿಗೆ ಕರೆದಾಗ, ನಾನು ಆ ಪ್ರೆಸಿಡೆಂಟ್ ಪೋಸ್ಟಿಗೆ ಉನ್ನತವಾದ ಪೋಸ್ಟಲ್ಲಿದ್ದೀನಿ, ಅದು ಬಿಟ್ಟು ಕೆಳಗಿಳಿಯೋಕ್ಕಾಗೋದಿಲ್ಲ ಅಂತ ಹೇಳಿದ್ರಂತೆ. ಅಂದರೆ ಪ್ರಪಂಚದಲ್ಲೇ ದೊಡ್ಡ ಒಂದು ಕೆಲಸ, ಪ್ರಪಂಚದಲ್ಲೇ ದೊಡ್ಡ ಹೈ ಪೋಸ್ಟ್ ಅಂತ ಹೇಳಿದ್ರೆ ಸೇವೆ. ಬಟ್ ಅದು ಸೇವಕರಿಗೇ ಗೊತ್ತಿಲ್ಲ, ಆ ಸುವಾರ್ತೆ ಹರಡೋರಿಗೆ ಗೊತ್ತಿಲ್ಲ. ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ತಪ್ಪು ದಾರಿಯಲ್ಲಿ ಜನಗಳನ್ನ ನಡೆಸ್ತಾ ಇದ್ದಾರೆ. ಒಂದು ನೋಡ್ರಿ, ಸೋಷಲ್ ಸರ್ವಿಸ್ ಅಂತ ಮಾಡ್ತಾರೆ ಕ್ರೈಸ್ತರುಗಳು. ಈ ಸೋಷಲ್ ಸರ್ವಿಸ್ ಮಾಡಿದ್ರೆ ಬೈಬಲಲ್ಲಿ ಎಲ್ಲಾದರೂ ಲೋಕದಲ್ಲಿ ಕೂಡ ನಾವು ಓದಿದ್ರೆ, ಒಂದು ಮನಸ್ಸು ಮಾರು ಮನಸ್ಸು ಹೋದರೆ ಪರಲೋಕ ರಾಜ್ಯ ಕೊಡ್ತೀನಿ ಅಂತಿದೆ ಲೋಕದಲ್ಲಿ. 15ರಲ್ಲಿದೆ, ಒಂದು ಪಾಪಿ ಮನ ತಿರುಗಿದ್ರೆ ಪರಲೋಕ ರಾಜ್ಯ ಕೊಡ್ತೀನಿ ಅಂಥೇಳಿ ದೇವರು ಮಾತು ಕೊಟ್ಟಿದ್ದಾರೆ, ಆಯಿತಾ. ಆದರೆ ಎಲ್ಲಾದರೂ ಬೈಬಲಲ್ಲಿ ನೀನು ಸೇವೆ ಮಾಡಿದ್ರೆ, ಓದ್ತೀನಿ ನೋಡ್ರಿ 15:10, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳೋ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ. ಅಂದರೆ ಪರಲೋಕ ರಾಜ್ಯದಲ್ಲಿ ದೇವದೂತರ ಮಧ್ಯದಲ್ಲಿ ಸಂತೋಷವಾಗುತ್ತೆ. ಪಾಪ ಮನ ತಿರುಗಿದ್ರೆ ನಿನಗೆ ಪರಲೋಕ ರಾಜ್ಯ ನಿತ್ಯ ಜೀವ ಕೊಡ್ತೀನಿ ಅಂತ. ಪಾಪದ ಸಂಬಳ ನರಕ, ರೋಮರಲ್ಲಿದೆ. ಪರಿಶುದ್ಧವಾದ ಜೀವಿತವು ಪರಲೋಕ ರಾಜ್ಯ. ಪಾಪದಿಂದ ಬಿಡುಗಡೆ ಆದರೆ ಪರಲೋಕ ರಾಜ್ಯ. ಒಂದು ಎಲ್ಲ ಉದಾಹರಣೆಕಿನ್ನ ಏಸಾಮಿ ಪಕ್ಕದಲ್ಲಿ ಕೆಟ್ಟವನು, ಅವನ ಸಿಲುಬೆಯಲ್ಲಿ ಹಾಕಿದಾಗ ಅವರಿಗೆ ಹೇಳ್ತಾರೆ, ಇವತ್ತು ನೀನು ನನ್ನ ಕೂಡ ಪರದೇಶ. ಹೆಂಗೆ ಸಿಕ್ತು? ಅವನು ಪಾಪವನ್ನು ಅರಿಕೆ ಮಾಡಿದಾಗ. ಈ ಕೆಲಸ ಮಾಡೋದು ಬಿಟ್ಟುಬಿಟ್ಟು ಸೋಷಲ್ ಸರ್ವಿಸ್ ಅನ್ನೋದು ಪರಲೋಕ ರಾಜ್ಯ ಸಿಗೋದಿಲ್ಲ. ಒಂದು ಮನತೃಪ್ತಿ, ಕೊಟ್ಟವರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ, ತಗೊಂಡವರು ಹೋಗಲ್ಲ. ಯಾಕಂದರೆ ನಾನು ಸೋಷಲ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬೇರೆಯವ್ರ ಹತ್ರ ಮೋಸ ಮಾಡಿ ಹಣ ತಂದು ಇವ್ರಿಗೆ ಕೊಟ್ಬಿಟ್ಟು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅಂದರೆ, ಇಲ್ಲ ನಾನೇ ಪಾಪದ ಜೀವಿತ ಮಾಡ್ಕೊಂಡು ಸುಮ್ಮನೆ ಸೋಷಲ್ ಸರ್ವಿಸ್ ಹೋಗ್ತೀನಿ ಅಂದರೆ ಆತ್ಮ ತಾನೇ ಹೋಗಬೇಕು. ಆತ್ಮದಲ್ಲಿ ಶುದ್ಧತೆ ಇರಬೇಕಲ್ಲ, ಪರಿಶುದ್ಧತೆ ಇರಬೇಕಲ್ಲ. ಸೋಷಲ್ ಸರ್ವಿಸ್ ಮಾಡ್ತೀಯ, ಪಾಪಗಳು ಹೆಚ್ಚಾಗಿದೆ, ಮೋಸ ವಂಚನೆ ಅಧಿಕವಾಗಿರುತ್ತೆ, ಹೆಂಗೆ ಆತ್ಮ ಹೋಗುತ್ತೆ? ಇವತ್ತೇನು ಮಾಡ್ತಾಯಿದ್ದಾರೆ? ಸೋಷಲ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ತಪ್ಪಂತ ಹೇಳ್ತಿಲ್ಲ, ನೀವು ತಪ್ಪಾಗಿ ತಿಳ್ಕೊಬೇಡ್ರಿ. ಸೋಷಲ್ ಸರ್ವಿಸ್ಸು ಅನ್ನೋದು ಒಂದು ಪಾರ್ಟ್. ಕಷ್ಟದಲ್ಲಿರೋರಿಗೆ ನಾವು ದುಡಿಮೆ ಇದರಿಂದ ದೇವ್ರು ನಮ್ಮನ್ನು ಬ್ಲೆಸ್ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಕೊಟ್ಟರೆ ಅವರು ಊಟಕ್ಕಾದರೆ ಏನಕ್ಕಾದರೂ ಒಂದು ಜೀವನಕ್ಕೆ ಬರೋದಕ್ಕೆ, ಅವ್ರ ಲೈಫ್ನ ಸ್ಟ್ಯಾಂಡರ್ಡ್ ಮಾಡೋದಕ್ಕೆ ಒಂದು ಸಹಾಯ ಮಾಡಿ ಅವ್ರನ್ನ ನಿಂದಿರಿಸೋದಕ್ಕೆ ಓಕೆ. ಬಟ್ ಮುಖ್ಯವಾದದ್ದು ಏನು? ವಾಕ್ಯಗಳನ್ನು ಜನಗಳಿಗೆ ಸ್ಪ್ರೆಡ್ ಮಾಡೋದು. ಆ ವಾಕ್ಯ ಬಂದು ಅವ್ರ ಹೃದಯಗಳಲ್ಲಿ ಅವ್ರ ಜೀವಿತವನ್ನು ಪರಿವರ್ತಿಸಿ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಅದು ಸಹಾಯ ಮಾಡುತ್ತೆ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದಾಗ ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಇಸ್ರೇಲ್ ಅವರು ಇವಾಗ ಹೇಳ್ದಂಗೆ ದಾನಿಯಲ್ ಕಥೆ ಎಲ್ಲ ಹೇಳಿದ್ನಲ್ಲ, ಇವರಿಗೆ ಏನಕ್ಕೆ ಈ ದುರಾವಸ್ಥೆ ಬಂತಂತ ಹೇಳಿದ್ರೆ, ಬರೀ ಲೋಕಾಶೀರ್ವಾದ, ಬರೀ ಲೋಕದ್ದು ಆಶೀರ್ವಾದ, ಊಟ, ಬಟ್ಟೆ, ತಿಂಡಿ, ಪಾಪಗಳು. ಯಾರು ಬೇಕಾದ್ರೆ ಅವ್ರಿಗೆ ಮೋಸ ಮೂಲಕ ಕಟ್ಟಲೆ ಕೊಟ್ಟಿದ್ದಾರೆ, ಯಾರನ್ನ ಮದುವೆ ಮಾಡಬೇಕು, ಯಾರನ್ನ ಮಾಡ್ಕೋಬಾರ್ದು ಅಂತ. ಅದನ್ನೆಲ್ಲ ಫಾಲೋ ಮಾಡ್ದಂಗೆ ಮೀರಿ ನಡೆದು, ಆವಾಗ ಯೆರೆಮೀಯ ಹೇಳ್ತಾನೆ, ನೆಬೂಕದ್ನೆಚ್ಚರ್ ಬರ್ತಾನೆ, ನಿಮ್ಮನ್ನೆಲ್ಲ ಹೊಡೆದಾಗ ಅವನ್ನೇ ಹೊಡೆದು ಜೈಲಿಗೆ ಹಾಕೋದು, ಈ ಥರ ಎಲ್ಲ ಹಿಂಸೆ ಮಾಡೋದ್ರಿಂದ ದೇವರು ಅವ್ರನ್ನ ನಿರ್ಮೂಲ ಮಾಡಿಬಿಟ್ರು. ಅದರಿಂದ ನಾವು ಕ್ರೈಸ್ತರಾಗಿದ್ದೀವಿ, ಬಟ್ ಮುಖ್ಯವಾದದ್ದು ಏನು? ಪ್ರಾರ್ಥನೆ, ವಾಕ್ಯಗಳಲ್ಲಿ ಬಲ ಹೊಂದಿ ಲೋಕದಲ್ಲಿ ಇದ್ದರೂ ಕೂಡ ಈ ಆತ್ಮಿಕದಲ್ಲಿ ಬೆಳೆದು ಫಲ ಕೊಡುವರಾಗಿ ನಾವು ಇರಬೇಕು. ಇವಾಗ ಎಲ್ಲಿ ನೋಡಿದ್ರೂ ಕೂಡ ಕರೆಕ್ಟಾಗಿ ಡಿಸಿಪ್ಲಿನ್ ಇಲ್ಲ. ಒಂದು ಸೇವಕರಂತ ಹೇಳಿದ್ರೆ, ಒಂದು ವಿಶ್ವಾಸಿ ಅಂತ ಹೇಳಿದ್ರೆ ಸಮಯವನ್ನು ಪಾಟಿಸೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ದೇವರ ಜೊತೆ ವಾಕ್ಯದಿಂದ ಬೆಳೆದು ಫಲ ಕೊಡುವುದಾಗಲಿ, ಇಲ್ಲದಾಗೆ ಮನುಷ್ಯರನ್ನ ಆಧಾರ ಪಡೋದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, 40 ವರ್ಷ ನೋಡ್ರಿ ಸೇವಕರಾಗಿರುವ 40 ವರ್ಷ ಇಸ್ರೇಲರನ್ನ ಪೋಷಿಸಿದ್ರು. ನವಮಿಯ ಆವಾಗಲೇ ಓದಿದ್ವಲ್ಲ, ಅದರಲ್ಲಿ 9:21 ಎಲ್ಲ ತಗೊಳ್ರಿ. ಅದರಲ್ಲಿ 40 ವರ್ಷ ಅವ್ರನ್ನ ಪೋಷಿಸಿದ್ರು. ಯಾವ ಥರ ಪೋಷಿಸಿದ್ರು ಅಂದರೆ 40:21 ನಾನು ಹೇಳ್ತೀನಿ ನೋಡ್ರಿ. ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟು 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಅವರಿಗೆ ಯಾವ ಕೊರತೆ ಇರಲಿಲ್ಲ, ಬೇರೆ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಇದು ಎಷ್ಟು ಇದೆ ಅಂದರೆ,
ಅವ್ರ ಡ್ರೆಸ್ಸು ಬೆಳೀತಾ ಇದ್ದಂಗೆ ಡ್ರೆಸ್ಸು ಬೆಳೀತದಂತೆ. ನೀರು ಬಂಡೆಗಳ ಮೂಲಕ ನಮಗೆಲ್ಲರಿಗೂ ಗೊತ್ತು, ನೀರುಗಳು 40 ವರ್ಷ ಒಂದು ದಿನ ಅಲ್ಲ, 40 ವರ್ಷ ಪೋಷಣೆ ಮಾಡಿದ್ದಾರೆ. ಡ್ರೆಸ್ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಮನ್ನಾ. ಕಾಲು ಚಪ್ಪಲಿ ಸೌದೋಗಿಲ್ಲಂತೆ, ಹೊಸ ಚಪ್ಪಲಿ ತಗೊಂಡಿಲ್ಲಂತೆ, ಸೌದೋಗದಂಗೆ ಅರಣ್ಯದಲ್ಲಿ ಅವರು ನಡೆದು ಬಿಸಿಲು ಬಂದಾಗ ಮೇಘಸ್ತಂಭ, ರಾತ್ರಿಯಲ್ಲಿ ಕತ್ತಲೆ ಇದೆ ಅಂತ ಅಗ್ನಿಸ್ತಂಭದಲ್ಲಿ. ಇಲ್ಲಿ ಅವ್ರ ಬಟ್ಟೆಗಳು ಕೂಡ ಹಳೇದಾಗಿಲ್ಲಂತೆ. ಒಂದು ಸಲ ಹಾಕೊಂಡ್ರೆ ಇವಾಗ ಹಳೇದಾಗುತ್ತೆ. ಕಾಲುಗಳು ನಡೆದು 40 ವರ್ಷ ಬಾತು ಹೋಗಲಿಲ್ಲಂತೆ. ಇಷ್ಟು ಮಾಡಿದ ದೇವರು ನಮಗೆ ಒಳ್ಳೆಯದು ಮಾಡದೇ ಇರ್ತಾರ? ಊಟ ಕೊಡದೇ ಇರ್ತಾರ, ಬಟ್ಟೆಗಳು ಕೊಡದೇ ಇರ್ತಾರ? ಇವಾಗ ನಾವು ಈ ಸ್ಥಿತಿಯಲ್ಲಿ ಇದ್ದೀವಿ, ನೀವೆಲ್ಲ ಈ ಸ್ಥಿತಿಯಲ್ಲಿ ಇದ್ದೀರಿ ಅಂದರೆ ಅದು ಒಂದು ಕಾಲದಲ್ಲಿ ದೇವ್ರು ನಂಬ್ಕೊಂಡು ಇಷ್ಟು ಮಟ್ಟಿಗೆ ಬಂದಿರೋದು. ಆದರೆ ನಮ್ಮ ಸ್ವಭಾವಗಳು ಏನಾಗಿದೆ ಅಂದರೆ, ನಹೋಮಿಯನ್ನು ಹೇಳ್ದಂಗೆ ಅವ್ರನ್ನ 4 ಸಲ ಕರೀತಾರೆ. ಯಾರನ್ನ? ಬಾ ಬಾ ಅಂತ ಹೇಳ್ಬಿಟ್ಟು ಅವನ್ನ. ಅದು ವ್ಯರ್ಥವಾದ ಕಾರ್ಯಗಳು ಮಾಡೋದಕ್ಕೆ ಹೋಗಬಾರ್ದು. ನಾನು ಯಾವಾಗ ದೇವ್ರು ನಂಬ್ಕೊಂಡು ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ, ಸುಮ್ಮನೆ ಅಲ್ಲಿ ಹೋಗ್ಬೇಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಏನಕ್ಕೆ ಹೋಗೋದು? ಅಲ್ಲಿ ಕೆಲಸ ಇದೆಯಾ? ದೇವ್ರ ಕಾರ್ಯಗಳಿದೆಯಾ? ಕಟೆ ಮೇಲೆ ಕೂತ್ಕೊಂಡು ಸುಮ್ಮನೆ ಮಾತಾಡಿದ್ರೆ ವೇಸ್ಟ್ ಆಗುತ್ತಲ್ಲ. ಪರಲೋಕ ರಾಜ್ಯ ದೇವರು ನಮ್ಮ ಹೃದಯದಲ್ಲಿ ಇದ್ದಾರಲ್ಲ, ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ನಿಂತ್ಕೊಂತಿದ್ದೀವಲ್ಲ. ಅವ್ರ ಮಹಿಮೆ ಅನ್ನೋದು ನಮ್ಮ ಹತ್ರ ಇದೆಯಲ್ಲ. ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು, ಯಾವ ಥರ ದೇವ್ರ ಹತ್ರ ಸಮಯ ಕಳಿಬೇಕು, ಯಾವ ಥರ ದೇವರ ಕೆಲಸ ಮಾಡಬೇಕು, ಇದೆಲ್ಲ ಪರಿಶುದ್ಧಾತ್ಮ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಅಲ್ಲಿ ಅವರು ಬಿಟ್ಟು ನಿಮ್ಮ ಬಳಿಗೆ ಬರುವುದಕ್ಕೆ ಕೆಲಸ ನಿಂತು ಹೋಗುವುದು ನಾನು ಬರಲಾರನೆಂದು ಹೇಳಿದನು. ಅವರು 4 ಸಾರಿ ಅವನಿಗೆ ಅದೇ ಪ್ರಕಾರ ಹೇಳಿ ಕಳಿಸಿದರು. ನಾನು ಇದೇ ಉತ್ತರ ಕೊಟ್ಟೆನು. ಬಲವಂತ ಮಾಡ್ತಾರೆ. ಈ ಲೋಕದಲ್ಲಿ ಇರುವ ಜನಗಳು, ನಾವು ದೇವ್ರ ಮಕ್ಕಳಾಗಿದ್ದಾಗ ಪಾಪ ಮಾಡೋದಕ್ಕೆ, ಇಲ್ಲ ಲೋಕದ ಕೆಲಸಗಳಲ್ಲಿ ವೇಸ್ಟ್ ಮಾಡೋದಕ್ಕೆ, ಸಮಯಗಳನ್ನ ವೇಸ್ಟ್ ಮಾಡೋದಕ್ಕೆ, ನಮ್ಮನ್ನು ಅವಕಾಶಗಳು ಸಿಕ್ಕಾಗ ಅದನ್ನು ಜಯಿಸಬೇಕು. ಅವರು ಕರಿಯಲ್ವ, ನಾವೇ ಹೋಗಿ ಸೇರ್ಕೊತಾ ಇದ್ದೀವಿ. ಇಲ್ಲಿ ನೋಡ್ರಿ, ನಾವೇ ಹೋಗಿ ಏನು ಮಾಡ್ತಾಯಿದ್ದೀವಿ? ಸೇರ್ಕೊತಾ ಇದ್ದೀವಿ. ನಾವೇ ಹೋಗಿ ಅವ್ರ ಜೊತೆ ಹೋಗಿ ಸೇರ್ಕೊತಾ ಇದ್ದೀವಿ. ಸೇರ್ಕೊಂಡು ಏನು ಮಾಡ್ತಾಯಿದ್ದೀವಿ? ನಾನು ಎಲ್ಲಾದರೂ ಹೋಗಿ ನೋಡಿದಾಗ ಒಂದು ಟೈಮಿಂಗ್ಸ್ ಹಾಕಿರ್ತಾರೆ ಪ್ರೇಯರ್ಗೆ. ಹೇಳೋದು ಅರ್ಥ ಆಗ್ತಿದೆಯಾ? ಟೈಮಿಂಗ್ಸ್ ಹಾಕಿರ್ತಾರೆ. ಆದರೆ ಆ ಟೈಮಿಂಗ್ಸ್ ಕರೆಕ್ಟಾಗಿ ಬರೋದಿಲ್ಲ. ಒಂದು ಸಿಸ್ಟಮೆಟಿಕ್ ಇಲ್ಲ, ಒಂದು ಭಯಭಕ್ತಿ ಇಲ್ಲ. ದೇವ್ರು ಕೊಟ್ಟರೆ ಕೆಲಸವನ್ನು ಕರೆಕ್ಟಾಗಿ 60-70ರಲ್ಲಿ ನಮಗೆ ಆಯ್ಸಿದೆಯಲ್ಲ, ಅದನ್ನು ಕರೆಕ್ಟಾಗಿ ಮುಗಿಸಿ ಹೋಗೋಣ ಅನ್ನುವ ಒಂದು ಹೃದಯದಲ್ಲಿ ಭಾರ ವಾಂಛೆ ಇಲ್ಲ. ಲೋಕಸ್ಥರು ಮಾಡ್ತಾಯಿದ್ದಾರೆ. ನಾನು ಪ್ರಾರಂಭದಲ್ಲಿ ದೇವ್ರ ಸೇವೆ ಮಾಡ್ತಾಯಿದ್ದೆ. ಸಮಯ ಪಾಟಿಸಬೇಕು, ಕರೆಕ್ಟಾಗಿ ಈಗಲೂ ಕೂಡ ಟೈಮಿಂಗ್ಸ್ ಮೇಂಟೈನ್ ಮಾಡೋದು, ಚರ್ಚ್ ಒಳಗೆ ಬರೋಕ್ಕೆ ಮುಂಚೆ ಸೆಲ್ಫನ್ನು ಸೈಲೆಂಟ್ ಮೋಡ್ ಮಾಡೋದು, ಈ ವಿಷಯಗಳೆಲ್ಲ ಅವರಿಗೆ ಭಯ ಇದ್ದರೆ ಭಕ್ತಿ ಇರಲ್ಲ, ಭಕ್ತಿ ಇದ್ದರೆ ಭಯ ಇರಲ್ಲ. ಇದೆಲ್ಲ ಆತ್ಮಿಕದಲ್ಲಿ ತುಂಬಿಸ್ಕೊಂಡು ಬಂದು ಜನಗಳನ್ನ ನೋಡಿದ್ರೆ ಕೇರ್ಲೆಸ್ ಜಾಸ್ತಿ ಆಗಿದೆ. ಸಮಯಕ್ಕೆ ತಕ್ಕಾಗಿಯೇ ಸಭೆಗೆ ಬರೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯವನ್ನು ಓದೋದಿಲ್ಲ, ವಾಕ್ಯಕ್ಕೆ ಅನುಗುಣವಾಗಿ ನಡೆಯೋದಿಲ್ಲ. ಲೋಕದಲ್ಲಿ ಜೀವಿಸಬೇಕಾದ್ರೆ ಡ್ಯಾನಿಯಲ್ ಹಾಗೆ, ಇವಾಗ ಉದಾಹರಣೆ ಹೇಳ್ದಂಗೆ ಯೋಸೇಫನಾಗೆ, ನಾವಿಲ್ಲಿ ದೇವರ ಮಕ್ಕಳು, ರಾಜನ ಮಕ್ಕಳು 2 ಸೇವೆ ಮಾಡಿದ್ರು. ಯೇಸು ಪ್ರಭು ಯಾಜಕನ ಸೇವೆನೂ ಮಾಡಬೇಕು. ನಮ್ಮನ್ನು ಕರೆದಿರೋದು ಯಾಜಕನೂ ರಾಜ ಸೇವೆ 2 ಇದೆ. ಹೃದಯಂತರಾಳದಲ್ಲಿ ರಾಜನಾಗಿರ್ತೀವಿ ಹೊರತು, ಪರಲೋಕ ರಾಜ್ಯದಲ್ಲಿ ಹೋಗಿ ದೇವ್ರ ಸಿಂಹಾಸನ ಜೊತೆಗಿರ್ತೀವಿ ಹೊರತು, ಔಟ್ ಸೈಡಲ್ಲಿ ನಾವು ಯಾಜಕರ ಸೇವೆ ಅಂದರೆ ಸ್ವಾರ್ಥ ಹರಡೋದು, ಎಲ್ಲರ ಮೇಲೆ ಬಿದ್ದಿರೋ ಭಾರ. ಆ ರೀತಿ ಜೀವಿಸಿದಾಗೆ ನಾವೇನು ಮಾಡ್ತಾಯಿದ್ವಿ? ಕೊಟ್ಟಿರೋ ಜವಾಬ್ದಾರಿಯನ್ನು ಬಿಟ್ಟು ಕೆಲಸಕ್ಕೆ ಬರೋದನ್ನೆಲ್ಲ ತಲೆ ಒಳಗೆ ಹಾಕ್ಕೊಂಡು ಮಾಡ್ತಾ ಇರೋದ್ರಿಂದನೇ ಕಾಯಿಲೆಗಳು, BP-ಗಳು, ಶುಗರ್ಗಳು, ಕೆಲಸಕ್ಕೆ ಬಾರದ ಕಾರ್ಯಗಳನ್ನೆಲ್ಲ ಮಾಡಿ ಸಮಯ ವೇಸ್ಟು ವ್ಯರ್ಥ ಮಾಡಿಕೊಂಡು, ಪರ್ಮನೆಂಟ್ ಇಲ್ಲ ಭೂಮಿಯಲ್ಲಿ ಅಂತ ಗೊತ್ತು. ಮತ್ತು ಏನಕ್ಕೆ ಆ ಕೆಲಸಗಳೆಲ್ಲ ಮಾಡೋದು? ಮತ್ತು ಏನಕ್ಕೆ ಮಾಡ್ತೀವಿ ಅಂದರೆ, ಜೀವಂತವಾಗಿರೋವರೆಗೂ ಊಟ ಬಟ್ಟೆ ಬೇಕು. ಅದನ್ನು ದೇವರು ಹೆಂಗೋ ಕೊಡ್ತಾರೆ. ದೇವರು ಇದುವರೆಗೂ ಕೊಟ್ಟಿಲ್ವಾ? ಚಿಕ್ಕ ಮಗು ಇದ್ದಾಗ ಚಿಕ್ಕ ಬಟ್ಟೆ ಕೊಟ್ಟರು, ಇವತ್ತು ದೊಡ್ಡವರಾದ್ಮೇಲೆ ದೊಡ್ಡ ಬಟ್ಟೆ ಕೊಡ್ತಾ ಇದ್ದಾರೆ. ನಮಗೆ ಅತಿ ಆಸೆ. ಬಟ್ಟೆಗಳು ಅಲ್ಲಿ ವಿಷಯದಲ್ಲಿ ಆಗಲಿ, ಇದರಲ್ಲಿ ಇರೋದರಲ್ಲಿ ನಮಗೆ ಆಸೆ ಇರಬೇಕಾಗಿರೋದು ಆತ್ಮಿಕದಲ್ಲಿ ಬೆಳಿಬೇಕು, ಪರಲೋಕ ರಾಜ್ಯದಲ್ಲಿ ಸೇರಬೇಕು, ಬೇರೆಯವ್ರಿಗೆಲ್ಲ ಆತ್ಮಗಳನ್ನ ಕರ್ಕೊಂಡು ಹೋಗಬೇಕು. ಈ ಆಸೆಗಳು ಹೆಚ್ಚಾಗಬೇಕೇ ಹೊರತು
ಅದು ಆಸೆ ನಹೋಮನಿಗೆ ಇದ್ದಿದೆ ನೋಡ್ರಿ. ಅವ್ರು ಕೇಳ್ತಾರೆ, ಏನು ನಿನ್ನ ಮುಖ ಬಾಡಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಏನಕ್ಕೆ ದುಃಖ ಬರಬೇಕು? ಇಲ್ಲ, ಅವನೇನಾದರೂ ಕೇಳಿದ್ರೆ ಏನು ಬೇಕಂದ್ರೆ ನನಗೊಂದು ಮನೆ ಬೇಕು, ಆಸ್ತಿ ಕೇಳ್ಕೊಬೋದಲ್ಲ. ಇಲ್ಲ, ನನ್ನ ದೇವರ ಆಲಯ ಬಿದ್ದೋಗಿದೆ, ಅದನ್ನು ಕಟ್ಟಬೇಕು. ಭೂಲೋಕದಲ್ಲೇ ಇದ್ದಾರೆ, ಆದರೂ ಕೂಡ ಅವರ ವಾಂಛೆ ಅದರಲ್ಲಿತ್ತು. ದಾವೀದನು ಕೂಡ ರಾಜ, ಅವರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದರು. ಆದರೂ ಕೂಡ ಎಲ್ಲಿ ಹೋದ್ರೂ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳಿಬಿಟ್ಟು ಮಾಡ್ತಾಯಿದ್ರು. ತಪ್ಪು ಮಾಡಿದ್ರೆ ಇಮ್ಮಿಡಿಯೇಟ್ ಸರೆಂಡರ್ ಆಗ್ತಿದ್ರು. ನನ್ನ ಪಾಪಿ. ಹೋದ ಸಲ ನಾವು ಧ್ಯಾನಿಸಿದಾಗ ಎಲ್ಲರಿಗೂ ಗೊತ್ತು, ದೇವರು ದಾನಿಯಲ್ಲಿ ತಪ್ಪು ಮಾಡಿದಾಗ, ದಾವೀದನು ತಪ್ಪು ಮಾಡಿದಾಗ ಅವನು ಇಸ್ರೇಲ್ ಜನಗಳನ್ನ ಲೆಕ್ಕ ಮಾಡ್ತಾರೆ. ಅವಾಗ ಬೇಡ ಅಂದಾಗ 3 ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಕಾಯಿಲೆಗಳಿಂದ ಬೇರೆ ವಿರೋಧಿಗೆ ಬೀಳೋದು ಬೇಡ, ವಿರೋಧಿಗಳ ಹತ್ರ ಬೀಳೋದು ಬೇಡ. ಈ ಕಾಯಿಲೆಗಳು ತಂದಾಗ ಅವಾಗ ದಾವೀದ ದೇವದೂತನ ನೋಡಿ, ತಪ್ಪು ಮಾಡಿರೋದು ನನ್ನನ್ನು ಕೊಳ್ಳು, ನಮ್ಮ ಮಕ್ಕಳ ಮೇಲೆ ಬಾ, ಇವರು ಅಮಾಯಕರಾಗಿದ್ದಾರಲ್ಲ ಕುರಿಗಳು, ಇವ್ರನ್ನ ಯಾಕೆ ಕೊಳ್ತೀಯ ಅಂತ ಕೇಳ್ತಾನೆ. ಆ ರೀತಿ ಪ್ರತಿಯೊಂದು ಸ್ಟೇಜಲ್ಲೂ ದಾವೀದನು ರಾಜನಾಗಿದ್ದರೂ ಕೂಡ ದೇವ್ರನ್ನ ಮೊದಲನೇ ಸ್ಥಾನದಲ್ಲಿ. ರಾಜ ಅಂದರೆ ಎಷ್ಟು ಕೆಲಸ ಇರುತ್ತೆ. ಸಾಲಮೋನನಿಗೆ ಜ್ಞಾನ ಇತ್ತು, ಪರಿಶುದ್ಧತೆ ಇಲ್ಲ. ಯೋಸೇಫನಿಗೆ ಪರಿಶುದ್ಧತೆ ಇತ್ತು, ದೇವ್ರ ಜ್ಞಾನ ಇತ್ತು, ಅದರಿಂದ ತಪ್ಪಿಸ್ಕೊಂಡ. ಸಾಲಮೋನನಿಗೆ ಪಾಪ ಮಾತ್ರನೇ ಜ್ಞಾನ ಇದ್ದರೂ ಪಾಪದಲ್ಲಿ ಬೀಳಿಸ್ತು, ಪರಿಶುದ್ಧತೆಗಾಗಿ ಅವನು ತೌಕಪಟ್ಟಿಲ್ಲ. ಅದರಿಂದ ನಾವೇನು ಮಾಡಬೇಕಂದ್ರೆ ದೇವರು ಕೊಟ್ಟಿರುವ ಕೆಲಸವನ್ನು, ಸಮಯಗಳನ್ನು ವ್ಯರ್ಥ ಮಾಡಿದಾಗೆ ಕ್ಲೀನಾಗಿ ನೀಟಾಗಿ ಮಾಡಿ ಮುಗಿಸಿ ಹೋಗೋದು ಬಿಟ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ತಪ್ಪು ದಾರಿಯಲ್ಲಿ ಹೋಗ್ತಾಯಿದ್ದೀವಿ. ಒಂದು ಉದಾಹರಣೆ ಹೇಳ್ಬಿಟ್ಟು ನಾವು ಪ್ರೇಯರ್ ಮಾಡಿ ಮುಗಿಸೋಣ. ನೋಡ್ರಿ, ಇಬ್ರಿಯರಲ್ಲಿ ಒಂದು ಮಾತಿದೆ, ಎಲ್ಲರೂ ತೆಗೀರಿ 11:10. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆಬ್ರಹಾಮನ ಆಶೀರ್ವಾದ ಯಾರಿಗೆ ಬರಬೇಕು? ಈಸಾಕನಿಗೆ ಬರಬೇಕು. ಅದು ಮೊದಲೇ ನಾವು ನಿಮಗೆ ಪ್ರಸಂಗದಲ್ಲಿ ಹೇಳಿ, ಆಬ್ರಹಾಮನ ಆಶೀರ್ವಾದ ಯಾರಿಗೆ ಬೇಕು? ಈಸಾಕನಿಗೆ ಬರಬೇಕಾಗಿದೆ. ನಾವು ಬೈಬಲಲ್ಲಿ ಓದ್ತೀವಿ, ಆಬ್ರಹಾಮನು ಐಶ್ವರ್ಯ ಅಧಿಕವಾಯಿತು, ಲೋತನ ಐಶ್ವರ್ಯ ಅಧಿಕವಾಗಿ ಇಬ್ಬರಿಗೂ ಜಗಳ ಉಂಟಾಯಿತು ಅಂತ ನೋಡ್ತೀವಿ. ಅದರಿಂದ ಸಪ್ರೇಟ್ ಆದರು ಅಂತ ನೋಡ್ತೀವಿ, ಬೇರೆ ಬೇರೆ ಡಿವೈಡ್ ಆದ್ರಂತ ಬೈಬಲಲ್ಲಿ ಸ್ಪಷ್ಟವಾಗಿದೆ. ಆದರೆ ಅಷ್ಟು ಐಶ್ವರ್ಯ ಇದ್ದವರು ಈಸಾಕನಿಗೆ, ಅವನಿಗೆ ಕರುವು ಕಾಲದಲ್ಲಿ ಈಜಿಪ್ಟಿಗೆ ಹೋಗ್ತೀನಿ, ಕರುವು ಕಾಲ ಬಂದಾಗ ಅವನು ಅದೇ ದೇಶದಲ್ಲಿ ಇರಬೇಕಲ್ಲ, ಅದೇ ದೇಶದಲ್ಲಿದ್ದು, ಅದು ವಾಕ್ಯದಲ್ಲಿದೆ, ಅಲ್ಲೇ ಇದ್ದು ಇಷ್ಟು ಐಶ್ವರ್ಯ ಮಗನಿಗೆ ಬಂದಾಗ ಒಬ್ಬನೇ ಮಗ ಈಸಾಕನಿಗೆ ಅದು ಐಶ್ವರ್ಯ ಬಂದಿರಬೇಕಲ್ಲ. ಆದರೆ ಈಸಾಕ್ ಏನಾಗ್ತಾರೆ ಅಂತ ಹೇಳಿದ್ರೆ, ಕರುವು ಕಾಲದಲ್ಲಿ ಈಜಿಪ್ಟಿಗೆ ಹೋಗಬೇಕಾದ್ರೆ ಏಸಮ್ಮ ಹೇಳ್ತಾರೆ, ಇಲ್ಲೇ ಇದ್ದು ವಿತ್ತನೆ ಬಿತ್ತು ನಾನು ಬಂದು ನಿನ್ನ ಆಶ್ರಯ 100 ಕೊಟ್ಟರು. ಮತ್ತು ತಂದೆದು ಇವ್ರು ಕೊಟ್ಟಿರೋದ್ರಿಂದ ಬ್ಲೆಸ್ಸಿಂಗ್ ಬಂತು. ಆಬ್ರಹಾಮನ ಆಶೀರ್ವಾದ ಈಸಾಕನಿಗೆ ಬರಲಿಲ್ಲ, ಲೋಕಾಶೀರ್ವಾದ ಬರಲಿಲ್ಲ. ಅದೆಲ್ಲ ಎಲ್ಲೋಯ್ತು ಅಂತ ಹೇಳಿದ್ರೆ ನಾವು ನೋಡ್ತೀವಿ, ಬಾವಿನ ಒಬ್ಬೊಬ್ಬರು ಎಲ್ಲೋ ಯುದ್ಧ ಮಾಡಿ ಯಾರೋ ತಗೊಂಡು ಹೋಗಿದ್ದಾರೆ. ಬಟ್ ದೇವರು ಸಪ್ರೇಟಾಗಿ ಆಬ್ರಹಾಮನ ಆಶೀರ್ವದಿಸಿದ್ರು, ಲೋಕಾಶೀರ್ವಾದ ಈಸಾಕನಿಗೂ ಸಪ್ರೇಟಾಗಿ ಲೋಕಾಶೀರ್ವಾದ ಕೊಟ್ಟರು. ಈಸಾಕನ ಆಶೀರ್ವಾದ ಯಾರಿಗೆ ಬರಬೇಕು? ಮಗ ಯಾಕೋಬಿಗೆ ಬರಬೇಕು. ಲೋಕಾಶೀರ್ವಾದ ಹೇಳ್ತಿರೋದು, ಆತ್ಮಿಕ ಆಶೀರ್ವಾದ ಬಂದಿದೆ, ಅದನ್ನು ನೋಡೋಣ. ಆದರೆ ಯಾಕೋಬಿಗೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಾನು ಒಬ್ಬನೇ ಓಡೋಗ್ತಾನೆ, ಲಾಭನ ಹತ್ರ ಹೋಗಿ ಸರ್ಕಂತಾನೆ, ಅವ್ರ ಮಾವನ ಹತ್ರ. ಅಲ್ಲಿ 10 ಸಲ ಮೋಸ ಮಾಡ್ತಾರೆ. ಆದರೆ ಅವನು ಹಿಂತಿರುಗಿ ಬರಬೇಕಾದ್ರೆ ಐಶ್ವರ್ಯವಂತನಾಗಿ ಬರ್ತಾನೆ, ದೇವರು ಬ್ಲೆಸ್ ಮಾಡ್ತಾರೆ. ಎಷ್ಟೋ ಕಾಣಿಕೆನ ಅವರ ಅಣ್ಣನಾದ ಏಸಾಯಿಗೆ ಕೊಡ್ತಾನೆ ಅವನು, ಆಯಿತಾ. ಆದರೆ ಅಷ್ಟು ಐಶ್ವರ್ಯ ಯಾರು ಕೊಟ್ಟಿದ್ದಂದರೆ ದೇವರು ಕೊಟ್ಟಿದ್ದು. ಅದಾದ ಮೇಲೆ ಯಾಕೋಬನ ಆಶೀರ್ವಾದ ಯಾರಿಗೆ ಬರಬೇಕು? ಯೋಸೇಫನಿಗೆ ಬರಬೇಕು. ಆದರೆ ಯೋಸೇಫನ ಬಂದು ಮಾರಿಬಿಡ್ತಾರೆ, ಅವನಲ್ಲಿ ರಾಜನಾಗ್ತಾನೆ, ಅವ್ರಿಗೆ ಊಟನೇ ಇವ್ರು ಕೊಡ್ತಾರೆ. ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಲೋಕ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಪ್ರೇಟ್. ಇವ ಆಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ ಅಂತೀವಲ್ಲ, ಪ್ರತಿಯೊಬ್ಬರಿಗೂ ಲೋಕಾಶೀರ್ವಾದ ತಂದೆಯಿಂದ ಬಂದಿಲ್ಲ, ದೇವರು ಒಬ್ಬೊಬ್ಬರಿಗೂ ವೈಯಕ್ತಿಕವಾಗಿ ಕೊಟ್ಟರು. ಬಟ್ ಇವ್ರ ಆಶೀರ್ವಾದ ಯಾವ ರೀತಿ ಬಂತಂದರೆ, ಆ ಸ್ಪಿರಿಚುವಲ್ ಆಶೀರ್ವಾದ, ದೇವರು ಪರಿಶುದ್ಧಾತ್ಮನ ಜನ್ರೇಷನ್ ಆಶೀರ್ವಾದ ಇವ್ರ ಮೇಲೆ ಬಂದಿದ್ದು.
ಅದನ್ನೇ ನಾವು ಇಬ್ರಿಯರಲ್ಲಿ 11:10 ನಾವು ನೋಡಿದಾಗ ಎಲ್ಲರೂ ಅದನ್ನು ಓದೋಣ. ಅಲ್ಲಿ ನೋಡ್ರಿ, ಅವರು ಯಾಕೆಂದರೆ ಅವರು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿದ ನಿರ್ಮಿಸಿದ ಪಟ್ಟಣ ಎದುರು ನೋಡುತ್ತಿದ್ದರು. ಅವರಿಗೆ ಲೋಕಾಶೀರ್ವಾದ ಬಂದ್ರೂ ಅವರು ಶಾಶ್ವತವಾಗಿರೋದಲ್ಲಿ ಪರಲೋಕ ರಾಜ್ಯ, ಅದ್ರ ಮೇಲೆ ಅವರು ದಾಗ ಉಳ್ಳವರಾಗಿದ್ದರು. ಲೋಕಾಶೀರ್ವಾದ ಇದೆ, ಆಡಂಬರವಾಗಿದ್ದೀವಿ, ಆದರೂ ಕೂಡ ಆತ್ಮ ಪರಲೋಕ ರಾಜ್ಯಕ್ಕಾಗಿ ತವಕ ಪಡ್ತಾಯಿತ್ತು. ಅದೇ ರೀತಿ ನಹೋಮಿಯನ್ನು ಕೂಡ ದೇವರ ಕಾರ್ಯ ಮಾಡೋದರಲ್ಲಿ ಅವನ ಹೃದಯ ಆಕಾಂಕ್ಷೆಗಳು ಹೆಚ್ಚಾಗಿತ್ತು. ನಾವು ಕೂಡ ಅದೇ ರೀತಿ ಇರಬೇಕು. ಯೆಶಾಯ 59 ಎಲ್ಲರೂ ತೆಗಿರಿ, ಅದರಲ್ಲಿ ಕಡೆ ವಾಕ್ಯ 21 ನಾವೆಲ್ಲರೂ ಓದಿದ್ರೆ, ನಾನಂತೂ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವೆನು. ಈ ಆಶೀರ್ವಾದನೇ ಆಬ್ರಹಾಮ್ ಸಂತತಿಗೆ ಬಂದಿದ್ದು. ಆಬ್ರಹಾಮ್ನಿಂದ ಇದುವರೆಗೂ ನಾವು ಆಬ್ರಹಾಮ್ನ ಸಂತತಿ ಅಂತ ಹೇಳ್ತೀವಲ್ಲ, ನಮಗಿರೋ ಆಶೀರ್ವಾದ ಈ ಆಶೀರ್ವಾದ. ಏನು ಆಶೀರ್ವಾದ ಅಂದರೆ, ನಾವಂತೂ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು, ದೇವರ ಆತ್ಮ ಪ್ರತಿ ಮಾನವನಲ್ಲಿ ಇದೆ. ಆಬ್ರಹಾಮಿಂದ ಈಸಾಕನಿಗೆ, ಈಸಾಕನಿಂದ ಯಾಕೋಬಿಗೆ, ಯೋಸೇಫನಿಂದ ಅವರ 12 ಜನ ಗೊತ್ತ ದಾವೀದನಿಗೆ, ಈ ರೀತಿಯಾಗಿ ಯೇಸುಸ್ವಾಮಿವರೆಗೂ ಈಗ ನಮಗೆ. ಇಲ್ಲಿ ನೋಡ್ರಿ, ನಿಮ್ಮ ಬಾಯಿ ಆವರಿಸಿರುವ ನನ್ನ ಆತ್ಮ, ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು, ಇದನ್ನೇ ನಾವು ಇವತ್ತು ಮಾತಾಡ್ತಿರೋದು. ದೇವ್ರ ಕೆಲಸ ಮಾಡೋದಕ್ಕೆ, ಕೆಡಿಸೋದಕ್ಕೆ ಭಾಳ ಜನ ಬಂದರು. ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ತೊಂದರೆಗಳು ಬಂದರೂ ಕೂಡ ಬಿಡದಂಗೆ ಬೆಳಿಬೇಕು. ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ನಿಮ್ಮ ಸಂತತಿ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗದೆ ಇದೆ ಎಂದು ಯೆಹೋವನು ಅನ್ನುತ್ತಾನೆ. ಇವಾಗ ನಮಗೆ ಬ್ಲೆಸ್ಸಿಂಗ್ ಅನ್ನೋದು ಇರೋದು ಬಂದು ಕೃಪೆ, ಪರಿಶುದ್ಧಾತ್ಮ, ದೇವರ ಆತ್ಮಿಕ ಬ್ಲೆಸ್ಸಿಂಗ್ಸ್ ಎಲ್ಲರ ಮೇಲೆ ಇರುತ್ತಿರೋದು. ಆಸ್ತಿ ಇಟ್ಟು ಹೋಗೋದಲ್ಲ ಮಕ್ಕಳಿಗೆ, ಅದು ಅವರಿಗೆ ಮರಣ ಬಂದುಬಿಡುತ್ತೆ, ಶಾಪ ಬರುತ್ತೆ, ಅದು ಹೆಂಗೋ ಒಂದು ಕಡೆ ಹೋಗ್ಬಿಡುತ್ತೆ ರೋಗಗಳಿಂದ. ಮಕ್ಕಳಿಗೆ ಕೊಡಬೇಕಾಗಿರೋದು ಈ ಸ್ಪಿರಿಚುವಲ್ ಆತ್ಮಿಕ ಕಾರ್ಯಗಳನ್ನ ಕೊಡಬೇಕು. ನಹೋಮಿಯನ್ನು ಕೊಟ್ಟಿರುವ ಜವಾಬ್ದಾರಿ ಮಾಡ್ತಾ ಇರಬೇಕಾದ್ರೆ 4 ಸಲ ಅವನನ್ನು ಕರೀತಾರೆ, ಹಿಂಸೆ ಮಾಡಿ ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ನಾನು ಬರೋದಿಲ್ಲ, ದೇವರು ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ. ಏನು ಕೆಲಸ ಅಂದರೆ ದೇವರ ಕೆಲಸ, ಪ್ರಪಂಚದಲ್ಲೇ ದೊಡ್ಡ ಕೆಲಸ ಏನಂದರೆ ದೇವರ ಕೆಲಸ ಮಾಡ್ತಾಯಿದ್ದೀನಿ, ಬಿಟ್ಟು ನಾನು ಬರೋಕ್ಕಾಗೋದಿಲ್ಲ. ಅವ್ರು ಸುಮ್ಮನೆ ವ್ಯರ್ಥವಾಗಿ ಸಮಸ್ಯೆ ಉಂಟು ಮಾಡೋದಕ್ಕೆ ನನ್ನ ಕರೀತಾ ಇದ್ದಾರೆ. ನಾವು ಮೊದಲನೇದಾಗಿ ದೇವರು ಫಸ್ಟ್ ಪ್ರಿಫರೆನ್ಸ್, ದೇವರ ಕೆಲಸ ಮಾಡಬೇಕು. ಎರಡನೇದಾಗಿ ಲೋಕದಲ್ಲಿ ಬೇಕಾಗಿರೋ ಅವಶ್ಯಕತೆಗಳನ್ನ ದೇವರು ತೀರಿಸ್ತಾರೆ, ಅವರೇ ಕೊಡ್ತಾರೆ. ನಾವು ಅದಕ್ಕಾಗಿ ತವಕ ಪಡೋದು ಬೇಕಾಗಿಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಅವ್ರಿಗೆ ಬೇಕಾಗಿರುವ ಯಾವ ಟೈಮಲ್ಲಿ ಊಟ ಕೊಡಬೇಕು, ಬಟ್ಟೆ ಕೊಡಬೇಕು ಗೊತ್ತಿದ್ದು ಅವ್ರಿಗೆ ಕೊಡ್ತಾರೆ. ಕೆಟ್ಟವರಾದ ನಾವೇ ಅವರಿಗೆ ಈ ರೀತಿ ಕೊಡಬೇಕಾದ್ರೆ ಪರಲೋಕರಾದ ದೇವರು ತನ್ನನ್ನೇ ಕೊಟ್ಟು ಜೀವವನ್ನೇ ಕೊಟ್ಟ ದೇವರು ಇನ್ನೇನು ಕೊಡದೇ ಇರ್ತಾರೆ. ನಮ್ಮ ಭಾರ ಚಿಂತೆಗಳೆಲ್ಲ ಅದ್ರ ಮೇಲೆ, ಲೋಕದ ಮೇಲೆ ಬಿಟ್ಟುಬಿಟ್ಟು ನಾವು ನಹೋಮಿಯನಾಗಿ ದೊಡ್ಡ ಕೆಲಸವಾಗಿರೋ ದೇವರ ಸೇವೆ ಕೆಲಸದ ಮೇಲೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡು. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ದೊಡ್ಡ ಕೆಲಸ, ಉನ್ನತವಾದ ಕೆಲಸ ನಹೋಮಿಯನ್ನು ಹೇಳಿ ಕಳಿಸ್ತಾ ಇದ್ದಾರೆ. ನಾವು ದೊಡ್ಡ ಕೆಲಸ ಮಾಡ್ತಿದ್ದೀವಿ, ಇದು ಅರ್ಧದರಲ್ಲೇ ಬಿಟ್ಟು ಬರೋಕ್ಕಾಗಲ್ಲ ಅಂತ ನಮಗೆ ಕೊಟ್ಟಿರುವ ಕೆಲಸ. ಅಪೊಸ್ತಲರ 6 ಅಲ್ಲಿ ತಂದೆ ವಾಕ್ಯವನ್ನು ಧ್ಯಾನಿಸುವುದು, ಪ್ರಾರ್ಥನೆ ಮಾಡುವುದು, ಜನಗಳನ್ನು ಎಬ್ಬಿಸುವಂಥದ್ದು. ಈ ಕೆಲಸವನ್ನು ಬಿಟ್ಟು ಅಪ್ಪ ಲೋಕದ ಕೆಲಸಗಳನ್ನು ಮಾಡಿಕೊಂಡಿರೋದಕ್ಕೆ ಆಗೋದಿಲ್ಲ. ಕೃಪೆ ತೋರಿಸು, ಮಹಿಮೆ ಒಂದು, ಘನ ಒಂದು. ಯೇಸುವಿನ ರಕ್ತ ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಮೇಲೆ ಚೆಲ್ಲುತ್ತಾ ಇದ್ದಾನೆ. ಕೃಪೆ ಆವರಿಸಿಕೊಳ್ಳಲಿ, ನಡೆಸು, ಆಶೀರ್ವದಿಸು. ವಾಕ್ಯ ಕೇಳಿ ಬಲ ಹೊಂದಿ ಫಲ ಕೊಡುವಂತೆ ಕೃಪೆ ಮಾಡು, ಕಾರ್ಯಗಳು ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.